ಮನುಷ್ಯನಿಗೆ ಒಂದು ಕ್ಯೂರಿಯಾಸಿಟಿ ಅದ. ಆ ಕ್ಯೂರಿಯಾಸಿಟಿ ಏನಂತಂದ್ರ, ನಾನು ಯಾರು, ಎಲ್ಲಿಂದ ಬಂದೆ, ಹೆಂಗ್ ಬಂದೆ, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ, ಸಾಯೋದಕ್ಕಿಂತ ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿದ್ದೆ, ಜಗತ್ತೇನು, ಜಗತ್ತಿನಲ್ಲಿ ಗಾಳಿ ಬೀಸ್ತದ, ಎದಕ್ ಬೀಸ್ತದ, ಯಾವ ಕಡೆಯಿಂದ ಬೀಸ್ತದ ಗೊತ್ತದ, ಎದಕ್ ಬೀಸ್ತದ, ಭೂಮಿ ಎದಕ್ ತಿರುಗ್ತದ, ಈ ಜಗತ್ತು ಹಿಂಗ ಯಾಕದ, ನಾನು ಹಿಂಗ ಯಾಕದೀನಿ, ಅವರು ಹಿಂಗೆ ಯಾಕೆ ಸಿಟ್ಟಿಗೇಳ್ತಾರ, ಅವ್ರು ದುಃಖ ಯಾಕೆ ಪಡ್ತಾರ, ಸುಖ ಅಂದ್ರೆ ಏನು, ನೆಮ್ಮದಿ ಅಂದ್ರೆ ಏನು, ನೆಮ್ಮದಿ ಪಡಿಬೇಕಾದ್ರೆ ಏನ್ ಮಾಡ್ಬೇಕು, ಎಲ್ಲವನ್ನು ಬಿಟ್ಟು ದುಃಖದಿಂದ ಮುಕ್ತಿ ಹೆಂಗ್ ಪಡಿಬೇಕು, ದೂರ ಹೆಂಗ್ ಹೋಗ್ಬೇಕು, ಜಗತ್ತನ್ನು ಆಳುವವ್ರು ಯಾರು, ನನ್ನ ಶರೀರದೊಳಗಡೆ ಏನಾಗಕತ್ತವ, ಇದಕ್ಕೂ ಹೊರಗಡೆ ಜಗತ್ತಿಗೆ ಏನ್ ಸಂಬಂಧ ಅದ, ಟೆಲಿಪತಿ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಕಾಸ್ಮಾಸ್ ಅಂದ್ರೆ ಏನು, ಜಗತ್ತನ್ನು ಮೇಂಟೈನ್ ಹೆಂಗ್ ನಡೆದದ, ಸೃಷ್ಟಿ ಹೆಂಗ್ ಸ್ಟಾರ್ಟ್ ಆಗ್ಯದ. ನೋಡಿ, ಇವೆಲ್ಲ ಏನು ಇನ್ಫೈನೈಟ್ ಕ್ವಶನ್ಸ್ ಅದಾವಲ್ಲ. ಈ ಇನ್ಫೈನೈಟ್ ಕ್ವಶನ್ಸ್ಗಳಿಗೆ ಆನ್ಸರ್ ಬೇಕು. ಈ ಆನ್ಸರ್ ಬೇಕಂದ್ಮೇಲೆ ಈ 800 ಕೋಟಿ ಜನ ಏನದಾರಲ್ಲ, ನಮ್ಮ ಟೋಟಲ್ ಎಲ್ಲ ಮಾನವರು ಭೂಮಿ ಮೇಲೆ, ಎಲ್ಲರೂ ಥಿಂಕ್ ಮಾಡಂಗಿಲ್ಲ ಇದನ್ನ. ಪ್ರತಿಯೊಬ್ಬನೂ ಕೂಡ ಇಂಥ ಜಿಜ್ಞಾಸೆಯನ್ನು ಇಟ್ಕೊಂಡು ಹೋಗಂಗಿಲ್ಲ. ಕೆಲವರು ಮಾತ್ರ ಇಂಥ ಜಿಜ್ಞಾಸುಗಳನ್ನು ಇಟ್ಕೊಳ್ತಾರೆ. ಯಾರು ಅಂತಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ, ಹೊಟ್ಟೆ ತುಂಬಿದವರು ಮಾತ್ರ. ಹೊಟ್ಟೆ ಅಂತಂದ್ರೆ ಬರೀ ನಮ್ಮ ಇದರದ್ದು ಹೊಟ್ಟೆ ಅಲ್ಲ, ಇಂದ್ರಿಯಗಳಿರ್ಬೋದು, ಅಥವಾ ಹೊಟ್ಟೆ ಇರ್ಬೋದು, ನಾಲಿಗೆ, ರುಚಿ, ಇವೆಲ್ಲ. ಈ ಇವುಗಳು ತುಂಬಿದವ ಏನ್ ಮಾಡ್ತಾನಂದ್ರ ಇದ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಇದನ್ನು ಬುದ್ಧನು ಕೂಡ ಹೇಳಿದ, ಆಧ್ಯಾತ್ಮ ಹಸಿದವರಿಗೆ ಅಲ್ಲ ಅಂತ. ನಾಟ್ ಓನ್ಲಿ ಬುದ್ಧ, ಪ್ರತಿಯೊಬ್ರು ಕೂಡ ಹೇಳ್ತಾನೆ ಇದ್ದಾರ. ಏನಂತಂದ್ರೆ, ಫಸ್ಟ್ ಊಟ, ನಿದ್ದಿ, ನೀರಡಿಕೆ, ಮನೆ, ಇವೆಲ್ಲ ಬೇಸಿಕ್ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡಿಕೊಂಡು ಮನುಷ್ಯ ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡಕ್ ಶುರು ಮಾಡ್ತಾನೆ. ಅವೆಲ್ಲ ಫುಲ್ಫಿಲ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಲೆವೆಲ್ ಶುರು ಆಗ್ತದೆ. ಅದಕ್ಕೆ ಫಸ್ಟ್ ಪೇಠೋಬಾ ಆದ್ಮೇಲೆ ವಿಠೋಬಾ ಅಂತ ಒಂದು ಮರಾಠಿಯಲ್ಲಿ ಒಂದು ಸೇಯಿಂಗ್ಸ್ ಅದು. ಏನಪ್ಪಾ ಅಂತಂದ್ರೆ, ಟ್ರತ್ ಸೀಕಿಂಗ್ ಅಂತಾನೆ ಹೇಳ್ಬೋದು, ಸತ್ಯ ಸಂಶೋಧನೆ. ಹೌದಾ? ಈ ಸತ್ಯ ಸಂಶೋಧನೆಯ ಒಳಗಡೆ ಏನ್ ಸಿಗಂಗಿಲ್ಲ. ಖರೆ ಹೇಳ್ಬೇಕಂತಂದ್ರ, ಸತ್ಯ ಸಂಶೋಧನೆ ಮಾಡ್ತಾನೆ ಬಂದಿದ್ದಾರೆ. ಎಷ್ಟೋ ಲಕ್ಷ ವರ್ಷಗಳಿಂದಾನೇ ಸತ್ಯ ಸಂಶೋಧನೆ ಮಾಡ್ತಾ ಬಂದಿದ್ದಾರೆ. ನಮಗೆ ಹಿಸ್ಟ್ರಿ ಸಿಕ್ಕಿರೋದಂದ್ರೆ ಒಂದು 10,000 ವರ್ಷದಿಂದ, 5,000, 10,000, ಒಂದು 15,000 ವರ್ಷದ ಹಿಂದ್ಗಡೆ ಏನ್ ಸತ್ಯವನ್ನು ಸಂಶೋಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗ್ಲಿಮ್ಸ್ ಸಿಗ್ತದ. ಅದನ್ನ ಆಧಾರವಾಗಿ ಇಟ್ಕೊಂಡು ಈಗಿನ ಜಗತ್ತಿನವ್ರು ಮತ್ತೆ ಅದನ್ನ ಸತ್ಯ ಸಂಶೋಧನೆ ಅಂತೇಳಿ ಶುರು ಮಾಡ್ತಾ ಹೋಗ್ತಾರೆ. ಬಟ್ ಅದು ಯಾರಿಗೆ ಸಿಕ್ಕದ, ಯಾರಿಗೆ ಸಿಕ್ಕಿಲ್ಲ, ಅದು ದಟ್ ಇಸ್ ಸೆಕೆಂಡ್ರಿ. ನಾ ಸಿಕ್ಕಿಲ್ಲ ಅಂತಾನೂ ಹೇಳಂಗಿಲ್ಲ, ಸಿಕ್ಕದಂತಾನೂ ಹೇಳಂಗಿಲ್ಲ, ದಟ್ ಇಸ್ ಸೆಕೆಂಡ್ರಿ. ಬಟ್ ಹೌ ದಿಸ್ ಜರ್ನಿ ಬಿಗಿನ್, ಹೆಂಗ್ ಸ್ಟಾರ್ಟ್ ಆಯ್ತಿದು, ಭಾಳ ಇಂಟ್ರೆಸ್ಟಿಂಗ್ ಅದ. ಯಾಕಂದ್ರೆ ಮನುಷ್ಯನಿಗೂ ಮತ್ತು ಬೇರೆ ಪ್ರಾಣಿಗಳಿಗೂ ಕಂಪೇರ್ ಮಾಡಿದ್ರೆ ಇದು ಒಂದೇ ನಮ್ಮಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ, ಸತ್ಯ ಸಂಶೋಧನೆ. ಬೇರೆ ಪ್ರಾಣಿಗಳಲ್ಲಿ ಸತ್ಯ ಸಂಶೋಧನೆ ಇರಂಗಿಲ್ಲ. ಯಾಕಂತಂದ್ರೆ ಅವುಗಳ ಮನಸ್ಸು ಸ್ವಲ್ಪ ಕೆಳ ದರ್ಜೆಯಲ್ಲಿ ಇರ್ತದ, ಮೈಂಡ್, ಇಂಟೆಲೆಕ್ಟ್ ಕೆಳ ದರ್ಜೆಯಲ್ಲಿ ಇರ್ತದ. ಫೀಲಿಂಗ್ಸ್ ಅದ, ಫೀಲಿಂಗ್ಸ್ ಇಲ್ಲ ಅನ್ನಂಗಿಲ್ಲ, ಬಟ್ ಕೆಳ ದರ್ಜೆಯಲ್ಲಿ ಇರೋದ್ರಿಂದ ಅವುಗಳು ಊಟಕ್ಕೋಸ್ಕರ ಎಷ್ಟು ಬೇಕು, ಆಹಾರಕ್ಕೋಸ್ಕರ, ತನ್ನ ಮನೆ ಅಥವಾ ಚಾಟ್ ಮಾಡ್ಕೊಳೋಕ್ಕೋಸ್ಕರ, ರೀಪ್ರೊಡಕ್ಷನ್ ಮಾಡಿ ಸಂತತಿಯನ್ನು ಮುಂದುವರಿಸೋದಕ್ಕೋಸ್ಕರ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟು ಯೋಚನೆಗಳನ್ನು ಮಾಡಿ ಈ ಪ್ರಕೃತಿಯಲ್ಲಿರ್ತಕ್ಕಂಥ ವಿಸ್ಮಯಗಳನ್ನು ಅದು ಅನುಭವಿಸಿ ಒಂದು ದಿನ ಸತ್ತೋಗ್ತದೆ ಪ್ರಾಣಿಗಳು. ಬಟ್ ಮನುಷ್ಯನಲ್ಲಿ ಒಂದು ಎಕ್ಸ್ಟ್ರಾ ಗುಣಗಳದಾವ. ಏನಂತಂದ್ರೆ ಇದನ್ನೆಲ್ಲ ಯೋಚನೆ ಮಾಡೋದು. ಇದು ಹೆಂಗ್ ಶುರು ಆಯ್ತು ಅಂತಂದ್ರೆ, ಇದಕ್ಕೆ ನಾ ಫಸ್ಟ್ ತಳಹದಿ ಹೇಳ್ಬೋದು ಅಂತಂದ್ರೆ, ಅಗ್ರಿಕಲ್ಚರ್ ಇಸ್ ದ ಬೇಸ್ ಫಾರ್ ದ ಫೌಂಡೇಶನ್. ಇದು ಯಾವುದು, ಫಿಲಾಸಫಿ ಅಂತ. ಫಿಲಾಸಫಿ ಯಾವಾಗ ಸ್ಟಾರ್ಟ್ ಆಯ್ತು? ಮೊದಲು ಆದಿಮಾನವನಂಗನೆ ಮನುಷ್ಯನು ಕೂಡ ಏನ್ ಮಾಡ್ತಿದ್ದ, ಗೆಡ್ಡೆ ಗೆಣಸುಗಳನ್ನ ತಿಂತಾ ಹೋಗ್ತಾ ಇದ್ದ. ಅಂದ್ರೆ ಒಂದು ಹಣ್ಣು, ಒಂದು ಗಿಡ ಇರ್ತದೆ ಅಂದ್ರೆ ಗಿಡದಲ್ಲಿ ಇರ್ತಕ್ಕಂಥ ಹಣ್ಣುಗಳನ್ನ ಹರ್ಕೊಳ್ಳೋದು, ತಿನ್ನೋದು, ಹೊಟ್ಟೆ ತುಂಬಿದ ಮೇಲೆ ಮಲ್ಕೊಳ್ಳೋದು. ಇಷ್ಟೇ ಮಾಡ್ತಾ 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 ಒಂದಿಷ್ಟು ಜನರೇಷನ್ಸ್ಗಳನ್ನು ಕಳೆದು ನೆಕ್ಸ್ಟ್ ಜನರೇಷನ್ ಹೋದಾಗ ಅವನಿಗೊಂದು ಒಬ್ಬ ಮನುಷ್ಯ ಇನ್ನೊಂದು ಸಣ್ಣದೊಂದು ಆಕ್ಟಿವಿಟಿ ಮಾಡೋಕೆ ಶುರು ಮಾಡ್ತಾನೆ. ಏನೋ ಮಾವಿನ ಹಣ್ಣು ತಿಂದ ಅಂತ ತಿಳ್ಕೊಳ್ರಿ. ಮಾವಿನ ಹಣ್ಣನ್ನ ಭೂಮಿ ಒಳಗೆ ಇಡ್ತಾನೆ. ಭೂಮಿ ಒಳಗೆ ಇಟ್ಟಾಗ ಅದೊಂದು ದೊಡ್ಡ ಗಿಡ ಆಗ್ತದ. ಒಂದು ಮಾವಿನ ಹಣ್ಣು ಇಟ್ಟಿದ್ದಕ್ಕೆ ಅವನಿಗೆ ಒಂದು 500 ಮಾವಿನ ಹಣ್ಣುಗಳು ಸಿಗ್ತಾವ. ಇದು ನೋಡಿ ಅವನು ಗಾಬರಿ ಆಗ್ತಾನ. ಗಾಬರಿ ಆದ ತಕ್ಷಣ ನೆಕ್ಸ್ಟ್ ಬೇರೆ ಬೇರೆ ಸಸಿಗಳನ್ನ, ಬೀಜಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಟಮಾಟ ಹಣ್ಣು ಇರ್ಬೋದು, ಬೇರೆ ಬೇರೆ ಹಣ್ಣುಗಳಿರ್ಬೋದು, ಸೇಬಣ್ಣು ಇರ್ಬೋದು, ಪ್ರತಿಯೊಂದು ಹಣ್ಣುಗಳಲ್ಲಿ, ಗೆಡ್ಡೆ ಗೆಣಸುಗಳಲ್ಲಿ ಪ್ರತಿಯೊಂದು ಬೀಜಗಳನ್ನು ತಗೊಂಡು ಭೂಮಿ ಒಳಗೆ ಹಾಕಕ್ಕೆ ಶುರು ಮಾಡ್ತಾನೆ. ಅವನಿಗೊಂಥರ ಮಿಸ್ಟರಿಯಸ್ ಅನುಭವಗಳು ಬರಕ್ಕೆ ಶುರು ಆಗ್ತದೆ. ಏನಂತ, ನಾವು ಹೊಂದಾಗ್ತೀನಿ ಇಷ್ಟೆಲ್ಲ ಬರಾಕತ್ತಾವ ಅಂದ್ರೆ ಅರ್ಥ, ನಾನು ಈಗ ಜಾಸ್ತಿ ಕಷ್ಟಪಡ್ಬೇಕಾಗಿಲ್ಲ. ಊಟಕ್ಕೋಸ್ಕರ ನಾನು ಜಾಸ್ತಿ ಕಷ್ಟಪಡ್ಬೇಕಾಗಿಲ್ಲ. ಹೆಂಗ?
ಒಂದು ಸಣ್ಣದೊಂದು ಹೊಲ ತೊಗೋತೀನಿ ಅಥವಾ ಒಂದು ಸಣ್ಣದೊಂದು ಜಾಗ ತೊಗೋತೀನಿ. ಆ ಜಾಗನ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನನಗೆ ಯಾವ್ಯಾವ ಬೇಕಲ್ಲ ಅಂತ ಇಷ್ಟ ಆಗಿರ್ತಕ್ಕಂಥ ಬೀಜಗಳನ್ನು ತೊಗೊಂಬಂದು ಈ ಭೂಮಿಯೊಳಗೆ ಹಾಕ್ತೀನಿ. ಇದನ್ನು ಹಾಕಿ ಸ್ವಲ್ಪ ದಿನ ತಡಿತೀನಿ. ಅದಾದಮೇಲೆ ಇದರಲ್ಲಿ ಬಂದಿರತಕ್ಕಂಥ ಫಲಗಳನ್ನು ಊಟ ಮಾಡ್ತೀನಿ. ಓಕೆ, ಸ್ವಲ್ಪ ಕಷ್ಟಗಳನ್ನು ಮಾಡಿದ್ರೆ ಲಿಟಲ್ ಎಫರ್ಟ್ ಹಾಕೋದ್ರಿಂದ ಅವನಿಗೆ ಜಾಸ್ತಿ ಫ್ರೂಟ್ಸ್ ಸಿಗಕ್ಕೆ ಶುರುವಾಯಿತು. ಭಾಳ ಇಂಪಾರ್ಟೆಂಟ್ ಈ ಸ್ಟೇಟ್ಮೆಂಟ್ ಬಂದೈತಲ್ಲ, ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ವೆನ್ ಯು ಪುಟ್ ಅ ಲಿಟಲ್ ಎಫರ್ಟ್ ಆ್ಯಂಡ್ ಗೆಟ್ ಅ ಮೋರ್ ಔಟ್ಪುಟ್. ಹೌದಾ, ಇಂಥ ಸಮಯದಲ್ಲಿ ನಿನ್ನ ತೆಲಿಗೆ ಓಡ್ಲಿಕ್ಕೋಸ್ಕರ ಸಮಯ ಸಿಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಅಂದರೆ ಕಡಿಮೆ ಎಫರ್ಟ್ ಹಾಕಿದೆ ಅಂದರೆ ಏನಂದ್ರೆ 12 ತಿಂಗಳೂ ಕೂಡ ನೀನು ಊಟಕ್ಕೋಸ್ಕರ ಇದು ಅಲ್ದಾಡೋದು ಕಷ್ಟಪಡೋ ಅವಶ್ಯಕತೆ ಇಲ್ಲ. 3 ಮಂತ್ಸ್ ಚೆಂದಾಗಿ ಅಗ್ರಿಕಲ್ಚರಿಂಗ್ ಮಾಡು. ಅದಾದಮೇಲೆ ಬಂದಿರತಕ್ಕಂಥ ಫ್ರೂಟ್ಸನ್ನು ನೀನು ಉಳಿದ 9 ತಿಂಗಳನ್ನು ಕುಂತ್ಕೊಂಡು ತಿನ್ಬೋದು. ಇದು ಒಂದು ಟೈಪ್. ಅಥವಾ ಮನೆಯಲ್ಲಿ ಏನಾದರೂ ಒಂದು 15 ಜನ 20 ಜನ ಇದ್ರು ಅಂತಂದ್ರೆ ಎಲ್ಲರೂ ಊಟಕ್ಕೋಸ್ಕರ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಒಂದು 5 ಜನ ಅಗ್ರಿಕಲ್ಚರಿಂಗ್ ಮಾಡಿದ್ರೆ ಸಾಕು. ಉಳಿದ 5 ಜನ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೋದು. ಇನ್ನೊಂದು 5 ಜನ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೋದು. ಎಲ್ಲರೂ ಊಟಕ್ಕೋಸ್ಕರನ ಬಡದಾಡೋ ಅವಶ್ಯಕತೆ ಇಲ್ಲ. ಈ ಫಿಲಾಸಫಿಗಳು ಈ ರೀತಿ ಮನುಷ್ಯ ಆರ್ಗನೈಸ್ ಮಾಡ್ಕೊಂತ ಹೋಗ್ತಾನೆ. ಆಗ ಒಂದು ಊರಲ್ಲಿ ಒಂದು ಊರು ಅಥವಾ ತಾಲೂಕು ಅಥವಾ ಒಂದು ಯಾವುದೋ ಒಂದು ಸಂಘಟನೆಯಲ್ಲಿ ಒಂದು 100 ಜನ ಇದ್ರು ಅಂತ ತಿಳ್ಕೊ. ಆ 100 ಜನರಲ್ಲಿ ಒಂದು 10 ಜನ ಬಿತ್ತೋದು ಬೆಳೆಯೋದು ಮಾಡ್ತಾರೆ. ಇನ್ನೊಂದು 10 ಜನ ಬಡಿಗೇರಿಕೆ ಮಾಡ್ತಾರೆ. ಅಂದರೆ ಆ ಬಿತ್ತು ಬೆಳೆಯೋದಕ್ಕೆ ಎಷ್ಟು ಅವಶ್ಯಕತೆ ಐತಲ್ಲ ಕಟ್ಟಿಗೆಗಳನ್ನು ಸಲಕರಣೆಗಳನ್ನು ಕೊಡ್ಲಿರ್ತಾರೆ. ಇನ್ನೊಂದು 10 ಮೆಂಬರ್ಸು ಅದನ್ನು ಸ್ಟಡಿ ಮಾಡ್ತಾರೆ. ಅರ್ಥ, ಅದಕ್ಕೆ ಬೇಕಾಗಿರ್ತಕ್ಕಂಥ ವೆರೈಟಿ ಥಿಂಗ್ಸ್ಗಳನ್ನು ಸ್ಟಡಿ ಮಾಡ್ತಾರೆ. ಇನ್ನೊಂದು 10 ಮೆಂಬರ್ಸ್ ಲೇಡೀಸ್ ಇರ್ಬೋದು, ಮನೆಯೊಳಗಡೆ ಅಡಿಗೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು 10 ಮೆಂಬರ್ಸು ಅದಕ್ಕೆ ಸಪೋರ್ಟ್ ಈ ಟೈಪ್ ಮಾಡ್ತಾ ಹೋಗಿ ಲಾಸ್ಟ್ ಒಂದು 10 ಮೆಂಬರ್ಸ್ ಇದಾರೆ, ಅವ್ರಿಗೆ ಏನು ಕೆಲಸ ಇರಂಗಿಲ್ಲ. ಬಟ್ ಇವರೆಲ್ಲ ಏನು ಹೇಳ್ತಾರೆ ಅಂತಂದ್ರೆ, ನಾವೆಲ್ಲರೂ ದುಡಿತೀವಿ, ದುಡಿದು ನಾವು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ತಂದು ಹಾಕ್ತೀವಿ. ನೀವು ಕೂಡ ಆಹಾರಕ್ಕೋಸ್ಕರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಒಂದು ಎಕ್ಸ್ಟ್ರಾ ಟಾಸ್ಕ್ ಕೊಡ್ತದ, ಒಂದು ಟೀಮ್ ಟಾಸ್ಕ್ ಕೊಡ್ತದ. ಏನಂತಂದ್ರೆ, ಥಿಂಕ್ ಮಾಡ್ರಿ ಜಗತ್ತಿನ ಬಗ್ಗೆ. ಥಿಂಕ್ ಮಾಡ್ರಿ, ನಮಗೆ ದುಃಖಗಳದಾವಲ್ಲ, ನಮ್ಮ ಹತ್ರ ಒಂದಿಷ್ಟು ದುಃಖಗಳದಾವ, ಆ ದುಃಖಗಳಿಗೆ ಪರಿಹಾರ ಏನು? ಥಿಂಕ್ ಮಾಡ್ರಿ ಜಗತ್ತು ಹೆಂಗೆ ಆಳ್ತಾ ಇದ್ದಾರೆ, ಯಾರು ಆಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ರಿ. ಈ ಜಗತ್ತಿನಾಯ್ತು ನನ್ನ ಪರ್ಪಸ್ ಏನು, ನಮ್ಮ ಜನರ ಪರ್ಪಸ್ ಏನು, ನಾವು ಸತ್ ಮೇಲೆ ಏನಾಗ್ತೀವಿ ಅನ್ನೋದನ್ನ ಥಿಂಕ್ ಮಾಡ್ರಿ. ಈ ರೀತಿ 10 ಮೆಂಬರ್ಸಿಗೆ ಏನು ಮಾಡಿದ್ರು ಅಂದ್ರೆ 10% ಅಂತ ಅನ್ಕೊಳ್ರಿ. 10 ಮೆಂಬರ್ಸ್ಗೆ ಏನು ಮಾಡಿದ್ರೆ ಅಂದರೆ ಉಳಿದ ಎಲ್ಲರೂ ಕೂಡ ನಿಮ್ಮ ಊಟ ಉಪಚಾರ ನಿದ್ದೆ ನೀರಡಿಕೆ ಮನೆ ಮಠ ಮತ್ತು ಬಟ್ಟೆ ಬರಿಗಳ ಬಗ್ಗೆ ಯೋಚನೆ ನೀವು ಮಾಡಬೇಡ್ರಿ. ನಿಮ್ಮ ಎಲ್ಲ ಅಂಥ ಸಲಕರಣೆಗಳನ್ನು ಸವಲತ್ತುಗಳನ್ನು ನಾವು ಕೊಡ್ತೀವಿ, ನೀವು ಬರೀ ಥಿಂಕ್ ಮಾಡ್ರಿ ಅಂದಾಗ ಈ ಒಂದು ಸಂಘಟನೆ ಏನು ಮಾಡ್ತದೆ ಅಂದರೆ ಇದನ್ನು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಹಿಂಗೆ ಥಿಂಕ್ ಮಾಡಿದಾಗ ಏನು ಎಫರ್ಟ್ ಏನು ಹಾಕಿ ಬರ್ತದಲ್ಲ, ಥಾಟ್ಸ್, ದ ಸ್ಕೂಲ್ ಆಫ್ ಥಾಟ್ಸ್ ಅಂತ ಅನ್ಬೋದು, ಅಥವಾ ಕಲೆಕ್ಟಿವ್ ಬಂಡಲ್ ಆಫ್ ಥಾಟ್ಸ್ ಏನು ಬರ್ತದಲ್ಲ, ಆ ಬಂಡಲ್ ಆಫ್ ಥಾಟ್ಸಿಗೆ ಫಿಲಾಸಫಿ ಅಂತ ಕರೀತಾರೆ. ಫಿಲಾಸಫಿ, ದರ್ಶನ ಶಾಸ್ತ್ರ. ಹಿಂಗೂ ನೋಡ್ಬೋದು. ದರ್ಶನ ಅಂದ್ರೆ ಏನಂತ, ಹಿಂಗೂ ನೋಡ್ಬೋದು, ಜಗತ್ತನ್ನ ಈ ದೃಷ್ಟಿಕೋನದಿಂದ ನೋಡ್ಬೋದು, ಅದಕ್ಕೆ ದರ್ಶನ ಅಂತ ಕರೆದ್ರು. ಬಟ್ ಈ ಟೋಟಲ್ ಎಂಟೈರ್ ವರ್ಲ್ಡ್ ಒಳಗಡೆ ಅನೇಕ ದರ್ಶನಗಳು ಬೇಕಾದ್ರೆ ನನಗೆ ಗೊತ್ತಿಲ್ಲ. ಬಟ್ ನೀವು ನೂರಾರು ಅನ್ನೋದಕ್ಕಿಂತ ನಾವು ಸಾವಿರಾರು ಅಂತ ಹೇಳ್ಬೋದು. ಸಾವಿರಾರು ಲಕ್ಷ ದರ್ಶನಗಳದಾವ, ಅಂದ್ರೆ ಅಷ್ಟು ಫಿಲಾಸಫಿಗಳದಾವ. ಓಕೆ, ಒಬ್ರದೊಂದು ಫಿಲಾಸಫಿಗಳನ್ನು ಕೂಡ ಇರ್ಬೋದು. ಬಟ್ ಇಂಡಿಯಾದಲ್ಲಿ ಬಂದ್ರೆ ಭಾರತೀಯ ದರ್ಶನ, ಭಾರತದಲ್ಲಿ ಪ್ರಮುಖವಾಗಿ ಕಾಣ್ತಕ್ಕಂಥ ದರ್ಶನಗಳು ಯಾವುವು ಅಂತಂದ್ರೆ ದರ್ಶನಗಳು. 10 ದರ್ಶನಗಳನ್ನ ನಾವು ಕರೆಕ್ಟಾಗಿ ನೋಡ್ತೀವಿ. ಆ 10 ದರ್ಶನಗಳೊಳಗ ಫಸ್ಟ್ ದರ್ಶನ ಬರ್ತದೆ ಚಾರ್ವಾಕ್ ಅಂತೇಳಿ. ಚಾರ್ವಾಕ್ ದರ್ಶನ ಅಂತೇಳಿ. ಚಾರ್ವಾಕ್ ಅಂತಕ್ಕಂಥ ಒಬ್ಬ ಋಷಿ ಅಂತ ತಿಳ್ಕೊಬಹುದು. ಆ ಋಷಿ ಹೇಳಿರ್ತಕ್ಕಂಥ ದರ್ಶನ ಅಂತನೂ ಚಾರ್ವಾಕ್ ದರ್ಶನ ಅಂತ ಹೇಳ್ಬೋದು. ಅಥವಾ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಚಾರ್ ಅಂತಂದ್ರೆ 4, ವಾಕ್ ಅಂತಂದ್ರೆ ಏನು? ವಾಕ್ ಅಂತಂದ್ರೆ ಮಾತು ಅಥವಾ ಇದು ಮಾತುಗಳು. 4 ಜನ ಏನ್ ಹೇಳ್ತಾರ್ರಿ, 4 ಜನ ಏನ್ ಹೇಳ್ತಾರ್ರಿ ಅಂತಾರಲ್ಲ, ಹಂಗೆ ಚಾರ್ವಾಕ್ ಅಂತಾನೂ ಕೂಡ ಕೆಲವರು ಇಂಟರ್ಪ್ರಿಟ್ ಮಾಡ್ತಾರೆ. ಕೆಲವರು ಇವನು ಒಬ್ಬ ಋಷಿ, ಅವನು ಹೇಳಿರ್ತಕ್ಕಂಥ ಫಿಲಾಸಫಿನ ಚಾರ್ವಾಕ್ ಫಿಲಾಸಫಿ ಅಂತ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಏನಂತಂದ್ರೆ ಚಾರ್ವಾಕ್ ಫಿಲಾಸಫಿನ ಫುಲ್ ಡೀಟೇಲ್ಡ್ ಆಗಿ ಹೇಳಂಗಿಲ್ಲ, ಬಿಕಾಸ್ ನನ್ನ ಪರ್ಪಸ್ ಆಫ್ ಮೇಕಿಂಗ್ ದಿಸ್ ವಿಡಿಯೋ ಇಸ್ ವೆರಿ ವೆರಿ ಡಿಫರೆಂಟ್. ದಟ್ ಐ ವಿಲ್ ಎಕ್ಸ್ಪ್ಲೈನ್ ಎಟ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಲಾಸ್ಟ್ಗೆ ಹೇಳ್ತೀನಿ ನಾ ಎದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದು.
ಚಾರ್ವಾಕ ದರ್ಶನದೊಳಗಡೆ ಏನು ಬರ್ತದ ಅಂತಂದ್ರೆ, ಚಾರ್ವಾಕ ನಿಮಗೆ ಏನು ಹೇಳ್ತಾನೆ ಅಂತಂದ್ರೆ, ನೀವು ಭಾಳ ಚಿಂತೆ ಮಾಡೋಕೆ ಹೋಗ್ಬೇಡ. ಇಡೀ ಜಗತ್ತೊಳಗಡೆ ಒಂದು ಜೀವನ ಐತಿ ನಿಂದು. ಹುಟ್ಟಿದಿ, ಇನ್ನೂ ಸ್ವಲ್ಪ ದಿನಕ್ಕೆ ಸಾಯ್ತಿದಿ. ಹುಟ್ಟು ಸಾವಿನ ನಡಬರ್ಕ ಎಂಜಾಯ್ ಮಾಡಿ ಪ್ರಕೃತಿಯನ್ನ, ಸತ್ತೋಗಿಬಿಡು. ಚಿಂತೆ ಮಾಡೋಕೆ ಹೋಗ್ಬೇಡ. ಅವ್ರು ಏನಂತಾರ, ಇವ್ರು ಏನಂತಾರ, ಆ ಜಗತ್ತು ಏನಂತದ, ಈ ಜಗತ್ತು ಏನಂತದ, ಮ್ಯಾಲಿಯವರು ಕೆಳಗಿಲ್ಲವರು, ಪದವಿ ಪೋಷಣ, ಅವು ಏನು ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ. ಎಜುಕೇಶನ್ ಏನು ಥಿಂಕ್ ಮಾಡೋಕೆ ಹೋಗ್ಬೇಡ. ತಿನ್ನು, ಉಣ್ಣು, ಮಜಾ ಮಾಡು, ಸತ್ತೋಗಿಬಿಡು. ಬಿಕಾಸ್ ದಿಸ್ ಇಸ್ ಆನ್ ಅಪಾರ್ಚುನಿಟಿ ಗಿವನ್ ಟು ಯು ಆನ್ ದಿಸ್ ಅರ್ತ್. ಓನ್ಲಿ ಅಪಾರ್ಚುನಿಟಿ. ಭಾಳ ಅಂದ್ರೆ ಒಂದು 70-80 ವರ್ಷದ ಅಪಾರ್ಚುನಿಟಿ. ತಿಂದು ಉಣ್ಣು ಸತ್ತೋಗ್ಬಿಡು. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಬಟ್ ತುಪ್ಪ ತಿನ್ನು. ಅರ್ಧಾಯ್ತಾ? ಅವ್ರದ್ದು ಇವ್ರದ್ದು ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಜನ್ಮಗಳ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ. ಮುಂದಲ್ ಜನ್ಮ ಕರ್ಮಪ್ಪ ಟ್ರಾನ್ಸ್ಫರ್ ಅಕ್ಕವ, ಹಿಂದಲ್ ಜನ್ಮದ ಕರ್ಮ ತೊಗೊಂಬಂದಿನಿ, ಯಾವುದು ಯೋಚನೆ ಮಾಡ್ಬೇಡ. ದೇವ್ರ ಅದನ ಇಲ್ಲ, ಮ್ಯಾಲ್ ಕುಂತ್ ನೋಡ್ತಾನ, ಕೆಳಗೆ ಕುಂತ್ ನೋಡ್ತಾನ, ನನ್ನೊಳಗೆ ಅದನ, ನಿಮ್ಮೊಳಗೆ ಅದನ್ನ, ಚಿಂತೆ ಮಾಡಬೇಡ. ಮನಸ್ಸು ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಚಿಂತೆ ಮಾಡಬೇಡ. ನಿನಗೆ ಹೆಂಗೆ ತಿಳಿತ ಹಂಗೆ ಬದುಕು, ಸತ್ತೋಗ್ಬಿಡು. ಅದು ಭಾಳ ಡೀಪ್ ಅದ ಚಾರ್ವಾಕ್ ಫಿಲಾಸಫಿ. ನಾ ಸ್ವಲ್ಪ ಮೇಲೆ ಹೇಳಿದೀನಿ. ಈ ರೀತಿ ಮಾಡ್ಕೊಂತ ಹೋಗ್ಬಿಡು. ನೀನು ಈ ರೀತಿ ಚಾರ್ವಾಕ್ ಫಿಲಾಸಫಿಯನ್ನು ಫಾಲೋ ಮಾಡಿದ್ರೂ ಕೂಡ ಯು ವಿಲ್ ರೀಚ್ ಅ ವೆರಿ ಫೈನ್ ಡೆಸ್ಟಿನೇಷನ್. ನಿನಗೆ ಮುಕ್ತಿಯ ಸಾಧ್ಯತೆ ಐತಿ ಅಂತ ಚಾರ್ವಾಕ ಹೇಳಿದ. ಮುಕ್ತಿಯ ಸಾಧ್ಯತೆ ಐತಿ, ಜೀವನ್ ಮುಕ್ತಿಯ ಸಾಧ್ಯ, ಮೋಕ್ಷದ ಸಾಧ್ಯತೆ ಐತಿ. ನಾ ಹೆಂಗೆ ಹೇಳಿನಲ್ಲ ಹಂಗೆ ಫಾಲೋ ಮಾಡ್ಕೊಂತ ಹೋಗ್ಬಿಡು. ಭಾಳ ಚಿಂತೆ ಮಾಡ್ಕೋಬೇಡು. ದಿಸ್ ಈಸ್ ಚಾರ್ವಾಕ ಫಿಲಾಸಫಿ. ಎರಡನೇದು ಬಂತು ಆಜೀವಿಕ ಫಿಲಾಸಫಿ ಅಂತೇಳಿ. ಆಜೀವಿಕ ಫಿಲಾಸಫಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಇವ್ರಿಗೆ ಸ್ವಲ್ಪ ಈಗ ಹೆಂಗೆ ಅಂತಂದ್ರೆ, ಒಂದ್ರದ್ದು ಮೆರಿಟ್ಸ್ ಡಿಮೆರಿಟ್ಸ್ ಇದ್ದಲ್ಲೇ ಇನ್ನೊಂದು ಬರ್ತದಲ್ಲ. ಈಗ ಚಾರ್ವಾಕ್ ಫಿಲಾಸಫಿಯಲ್ಲಿ ಇರ್ತಕ್ಕಂಥ ಡಿಮೆರಿಟ್ಸ್ ಇರ್ತಾವ, ಅದನ್ನ ನೋಡಿ ಆಜೀವಿಕ ಫಿಲಾಸಫಿ ಬರ್ತದ. ಇವ್ರು ಹೇಳ್ತಾರ ಎಲ್ಲ ಫೇಟ್ ಮೇಲೆ ಡಿಪೆಂಡ್ ಅದ. ವಿಧಿ, ಎಲ್ಲ ವಿಧಿ ಮೇಲೆ ಡಿಪೆಂಡ್ ಅದ. ನೀನು ಹುಟ್ಟಿದಾಗ್ಲೇ ನಿನ್ನ ವಿಧಿ ಹೇಳ್ಬಿಡ್ತದ. ನೀ ಎಷ್ಟು ವರ್ಷ ಬದುಕ್ತಿದಿ, ಏನು ತಿಂತಿದಿ, ನಿನ್ನ ಫ್ಯೂಚರ್ ಏನದ, ನೀನು ನೀ ಯಾರನ್ನ ಮದುವೆ ಆಗ್ತಿದಿ, ಎಲ್ಲ ದೇವ್ರು ಬರೆದಿಟ್ಬಿಟ್ಟನು. ನೀ ಚಿಂತೆ ಮಾಡೋಕೆ ಹೋಗ್ಬೇಡ. ಸುಮ್ಮನೆ ಹುಟ್ಟು, ಎದ್ದೇಳು, ಮಲ್ಕೋ, ಎದ್ದೇಳು, ಊಟ ಮಾಡು, ಹೋಗ್ತಾ ಇರು. ಗೋ ಇನ್ ದ ಫ್ಲೋ, ಗೋ ವಿತ್ ದ ಫ್ಲೋ. ನಿನ್ನ ಕೈಯಲ್ಲಿ ಏನೇನು ಸಿಗ್ತದಲ್ಲ ಅದನ್ನ ತಿನ್ನು. ನಿನ್ಗೆ ಯಾವ್ದು ನಿನ್ನ ಕೈ ಸಿಗಲ್ಲಲ್ಲ, ನಿನ್ನ ಹಣೆ ಬರದಾಗ ಬರ್ದಿಲ್ಲ ಅಂತ ತಿಳ್ಕೊಂಡು ಅದು ಬಿಟ್ಬಿಡು. ಭಾಳ ಯೋಚನೆ ಮಾಡೋಕೆ. ನಾ ಯಾಕೆ ಸಾವ್ಕಾರ ಆಗಿಲ್ಲ, ನಾ ಯಾಕೆ ಬಡತನದೊಳಗೆ ಹುಟ್ಟಿದಿ, ನಾ ಯಾಕೆ ಹಂಗದೀನಿ, ನಾ ಯಾಕೆ ಹಿಂಗದೀನಿ, ಭಾಳ ಯೋಚನೆ ಮಾಡಬೇಡ. ಎಲ್ಲ ದೇವ್ರು ಬರ್ದಿಟ್ಟನ್ನ ಅದ್ರಂಗೆ ಫಾಲೋ ಮಾಡ್ಕೊಂತ ಹೋಗು. ಹಿಂಗೆ ಮಾಡಿದ್ರೂ ಕೂಡ ನೀನು ಮುಕ್ತಿಯನ್ನು ಪಡೆಯಬಹುದು, ಮೋಕ್ಷವನ್ನು ಪಡೆಯಬಹುದು. ಬಿಕಾಸ್ ಎಲ್ಲವನ್ನು ನೀನು ಫೇಟ್ ಮೇಲೆ ಹಾಕಿಬಿಟ್ಟಿದೀಯಾ. ಆಯ್ತಾ? ಭಾಳ ಯೋಚನೆ ಮಾಡಬೇಡ. ನೋಡು, ಒಂದನೇದವನು ಅದನ್ನೇ ಹೇಳ್ದ, ಭಾಳ ಯೋಚನೆ ಮಾಡಬೇಡ. ಎರಡನೇದವನು ಅದನ್ನೇ ಹೇಳ್ದ, ಭಾಳ ಯೋಚನೆ ಮಾಡಬೇಡ. ಬಟ್ ಇವನ ಫಿಲಾಸಫಿ ಬೇರೆ, ಇವನ್ ಫಿಲಾಸಫಿ ಬೇರೆ. ಇದಾದ್ಮೇಲೆ, ಇವೆರಡೂ ದರ್ಶನಗಳಾದ್ಮೇಲೆ ಹೇಳಲಾಗ್ತದ, ಇದಾದ್ಮೇಲೆ ವೇದಗಳ ಉದ್ಭವ ಆಯ್ತು ಅಂತ. ವೇದಗಳ ಉದ್ಭವ ಆಯಿತು. ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇವು ವೇದಗಳು ಬಂದ್ವಂತೆ. ಇವು ಬಂದ ಮೇಲೆ ವೇದಗಳನ್ನು ಅರ್ಥ ಮಾಡ್ಕೊಳೋದು ಭಾಳ ಟಫ್ ಆಯ್ತಂತ. ವೇದಗಳನ್ನು ನೋಡಿಕೊಂಡು ಮತ್ತೊಂದಿಷ್ಟು ದರ್ಶನ ಶಾಸ್ತ್ರಗಳು ಹೊರಗಡೆ ಬರ್ತವೆ. ಆ ವೇದಗಳನ್ನು ಆಧಾರವಾಗಿಟ್ಕೊಂಡು, ಭಾಳ ಇಂಪಾರ್ಟೆಂಟ್, ವೇದಗಳನ್ನು ಆಧಾರವಾಗಿಟ್ಕೊಂಡು ದರ್ಶನ ಶಾಸ್ತ್ರಗಳು ಬರ್ತದ. ಮೂರನೇ ಇಂಡಿಯನ್ ಫಿಲಾಸಫಿ ಯಾವುದಂದ್ರೆ ನ್ಯಾಯ ದರ್ಶನ ಅಂತೇಳಿ. ನ್ಯಾಯ ದರ್ಶನದವರು ಏನು ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ನಿನ್ನ ಜೀವನದೊಳಗಡೆ ಏನಾಗುತ್ತಾ, ಹೆಂಗೆ ಫೇಟ್ ಅಂತ ಹೇಳಿದೆಲ್ಲ ತಪ್ಪದು. ಇವ್ರು ಮತ್ತೆ ಹೇಳ್ತಾರೆ ಫೇಟು ತಪ್ಪು, ಚಾರ್ವಾಕನು ತಪ್ಪು, ಅವರು ಆ ಟೈಪ್ ಹೋದ್ರೆ ನಮಗೆ ಮುಕ್ತಿ ಸಿಗಂಗಿಲ್ಲ. ಬಟ್ ನ್ಯಾಯ ದರ್ಶನ ಏನು ಹೇಳ್ತದೆ ಅಂದ್ರೆ, ಯು ಫೈಂಡ್ ದ ರೀಸನ್ ಫಾರ್ ಎವ್ರಿ ಆ್ಯಕ್ಷನ್ಸ್ ಇನ್ ಯುವರ್ ಲೈಫ್. ಸುಮ್ಮನೆ ಬಿಲೀವ್ ಮಾಡಬೇಡ, ಯಾವುದನ್ನು ಹಾಗೆ ನಂಬಬೇಡ, ಮೂಢನಂಬಿಕೆಯನ್ನು ಬಿಡು, ಎಲ್ಲದನ್ನು ಕ್ವಶನ್ ಮಾಡು, ತಿಳ್ಕೊ. ನಿನಗದು ಗೊತ್ತಿಲ್ಲ ಅಂತಂದ್ರೆ ಅದು ನಂಬಕ್ಕೆ ಹೋಗ್ಬೇಡ. ಅಮೇರಿಕನನ್ನು ನೋಡಿದ್ದಿ ಅಂದ್ರೆ ಒಪ್ಪು, ಇಲ್ಲಾಂದ್ರೆ ಒಪ್ಪಕ್ಕೆ ಹೋಗ್ಬೇಡ. ದೇವ್ರನ್ನ ಕಂಡಿದ್ರೆ ಒಪ್ಪು, ಇಲ್ಲಾಂದ್ರೆ ಒಪ್ಪಕ್ಕೆ ಹೋಗ್ಬೇಡ. ನ್ಯಾಯ ದರ್ಶನ ಪ್ರತಿಯೊಂದಕ್ಕೂ ಕೂಡ ರೀಸನ್ಸ್ ಅನ್ನು ಫೈಂಡ್ ಔಟ್ ಮಾಡು. ದುಃಖ ಆಗ್ತದೆ ಅಂದ್ರೆ ದುಃಖಕ್ಕೆ ರೀಸನ್ ಇರಲೇಬೇಕು. ಇರಲಿಲ್ಲ ಅಂತಂದ್ರೆ ಅದು ನಂಬಕ್ಕೆ ಹೋಗ್ಬೇಡ. ಈ ಟೈಪ್ ಏನಂದ್ರೆ ರೀಸನಿಂಗ್. ಯು ಆಸ್ಕ್ ಎವ್ರಿ ಕ್ವಶನ್ಸ್, ಆಸ್ಕ್ ಅದರ್ಸ್ ಆರ್ ಅದರ್ವೈಸ್ ಆಸ್ಕ್ ಯುವರ್ ಸೆಲ್ಫ್, ಬಟ್ ಫೈಂಡ್ ದ ಸೊಲ್ಯೂಷನ್ ಫಾರ್ ದಟ್, ದೆನ್ ಓನ್ಲಿ ಬಿಲೀವ್ ಆನ್ ದ್ಯಾಟ್, ಅದರ್ವೈಸ್ ಡೋಂಟ್ ಬಿಲೀವ್ ಆನ್ ದ್ಯಾಟ್. ಭಾಳ ದೊಡ್ಡದದ ನ್ಯಾಯ ದರ್ಶನ. ಬಟ್ ಈ ರೀತಿ ನೀನು ಸ್ಟೆಪ್ಸ್ ಇಟ್ಕೊಂತ ಹೋದ್ರೂ ಕೂಡ ನೀನು ಮೋಕ್ಷಕ್ಕೆ ಎಲಿಜಿಬಲ್ ಆಗ್ತಿದಿ. ನಿನಗೆ ಮುಕ್ತಿ ಸಿಗ್ತದ, ಜೀವನ್ ಮುಕ್ತಿ ಸಿಗ್ತದ, ಮೋಕ್ಷ ಸಿಗ್ತದ, ಕೈವಲ್ಯ ಸಿಗ್ತದ. ಈ ದರ್ಶನ ಈ ರೀತಿ ಹೇಳ್ತದ. ಇದಾದ್ಮೇಲೆ ನಾಲ್ಕನೇ ದರ್ಶನ ಬರ್ತದ. ಇದು ನಾಲ್ಕನೇ ದರ್ಶನ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಬೇರೂರ್ತದ. ಅದು ಯಾವುದು ಅಂತಂದ್ರೆ, ಸಾರಿ, ನಾಲ್ಕನೇದ ಅಲ್ಲ, 5ನೇ ದರ್ಶನ ಭಾಳ ಚೆನ್ನಾಗಿ ಬೇರೂರ್ತದ.
ನಾಲ್ಕನೇ ದರ್ಶನ ಹೇಳ್ತೀನಿ, ಅದು ವೈಶೇಷಿಕ ಅಂತೇಳಿ. ನ್ಯಾಯ ಆದ್ಮೇಲೆ ವೈಶೇಷಿಕ ದರ್ಶನ ಅಂತೇಳಿ. ವೈಶೇಷಿಕ ದರ್ಶನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಉದಾಹರಣೆಗಳನ್ನು ಕೊಟ್ಟು 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 ನಿಮ್ಮನ್ನ ದಾರಿಗೆ ತರೋದು. ಫಾರ್ ಎಕ್ಸಾಂಪಲ್, ನೋಡಪ್ಪ, ನೀರು ಯಾವಾಗ್ಲೂ ಮೇಲಿಂದ ಕೆಳಗಡೆ ಬರ್ತದ, ಹಂಗ ನಮ್ಮ ನಾಲೆಜು ಕೂಡ ದೊಡ್ಡವರಿಂದ ಸಣ್ಣವರಿಗೆ ಬರ್ತದ. ಅರ್ಥಾಯ್ತಾ? ಈಗ ಹಂಗ ಈ ಜಗತ್ತು ಹೆಂಗೈತಿ, ಈ ಜಗತ್ತನ್ನು ತಿಳ್ಕೊಬೇಕಾದ್ರೆ ನೋಡಪ್ಪ, ನೀ ಈ ಬ್ರಹ್ಮಾಂಡ ಹೆಂಗೈತಿ ಅಂತ ತಿಳ್ಕೊಬೇಕಿತ್ತು ಅಂತಂದ್ರ ನೀ ಏನ್ ಮಾಡು, ಅಂಡಾಂಡವನ್ನು ತಿಳ್ಕೊ, ಪಿಂಡಾಂಡವನ್ನು ತಿಳ್ಕೊ. ಈ ಪಿಂಡಾಂಡ ಹೆಂಗದ ಹಂಗೆ ಬ್ರಹ್ಮಾಂಡ ಅದ. ನೀರು ಒಂದೇ ಕಡೆ ನಿಂತಿತ್ತು ಅಂದ್ರೆ ಕೊಳತು ಹೋಗ್ತದ, ಹಂಗ ನಮ್ಮ ಮನಸ್ಸುನು ಕೂಡ ಒಂದೇ ಕಡೆ ನಿಂತಿತ್ತು ಅಂದ್ರೆ ಕೊಳತು ಹೋಗ್ತದ. ಅರ್ಥಾಯ್ತಾ? ಈಗ ನೀವು ನೋಡಿರ್ಬೋದು ಬಹಳ ಎಕ್ಸಾಂಪಲ್ಸ್ ಹೆಂಗಿರ್ತಾವ ಗೊತ್ತಾ, ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ ಕೊಡ್ತಾವ. ಕರೇನೋ ಸುಳ್ಳು ತಪ್ಪೋ ಏನು ಸಂಬಂಧ ಇಲ್ಲ, ಏನು ಭಾಳ ಚಂದ ಫಿಲಾಸಫಿ ಕೊಡ್ತಿರ್ತಾರ. ಈಗ ನೋಡು, ಹಾಲನ್ನ ಇದನ್ನ ಮಂಥನ ಮಾಡಿದಾಗ ಏನ್ ಬರ್ತದ, ಹಾಲಿನಲ್ಲಿ ಹುಳಿ ಹಿಂಡಿದಾಗ ಮೊಸರು ಆಗ್ತದ, ಮೊಸರನ್ನು ಮತ್ತೆ ಮಂಥನ ಮಾಡಿದಾಗ ಮಜ್ಜಿಗೆ ಆಗ್ತದ, ಮಜ್ಜಿಗೆಯನ್ನು ಇನ್ನೂ ಮಂಥನ ಮಾಡಿದಾಗ ಅದರಿಂದ ಬೆಣ್ಣೆ ಬರ್ತದ, ಬೆಣ್ಣೆಯನ್ನು ಚೆನ್ನಾಗಿ ಕಾಸಿದಾಗ ಅದರಲ್ಲಿ ತುಪ್ಪ ಬರ್ತದ. ಈ ತುಪ್ಪ ಏನದಲ್ಲ, ತುಪ್ಪ ಮತ್ತೆ ಹಾಲಿನಲ್ಲಿ ಹಾಕಿದಾಗ ಅದು ಮಿಕ್ಸ್ ಆಗಂಗಿಲ್ಲ. ಅದೇ ರೀತಿ ನಮ್ಮ ಮನಸ್ಸು ಕೂಡ, ನಮ್ಮ ಮನಸ್ಸು ಹಾಲಿನಂತಿರುವ ನಮ್ಮ ಮನಸ್ಸಿನಲ್ಲಿ ಯಾರಾದರೂ ಹುಳಿ ಹಿಂಡಿದರೆ ಅದನ್ನು ನೋವು ಪಟ್ಕೋಬೇಡ, ಅದನ್ನು ಮಂಥನ ಮಾಡು, ಮಂಥನ ಮಾಡು, ಮಂಥನ ಮಾಡು, ಬೆಣ್ಣೆ ಬರಲಿ, ಬೆಣ್ಣೆ ಬಂದ ಮೇಲೆ ತುಪ್ಪ ಆಗ್ತದ, ಆ ತುಪ್ಪದಿಂದ ಜ್ಯೋತಿ ಬೆಳಗ್ತದ. ನೋಡು, ಇದೇನಿದು? ಇದು ಒಂದು ಫಿಲಾಸಫಿ. ಇದು ಖರೇನೋ ಸುಳ್ಳು ಯಾರಿಗೂ ಗೊತ್ತಿಲ್ಲ. ಏನ್ ನಮ್ಮ ಮನಸ್ಸೇನಪ್ಪ ಮಂಥನ ಮಾಡಿದ್ರೆ ಏನ್ ತುಪ್ಪ ಬರ್ತದ ನಮ್ಮ ಮನಸ್ಸಿನಾಗ ಗೊತ್ತಿಲ್ಲ. ಬಟ್ ಹೇಳಕ್ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ, ಹಾಲಿನಿಂದ ತುಪ್ಪ ಹೆಂಗ ಬಂತು, ತುಪ್ಪದಿಂದ ಮತ್ತೆ ಜ್ಯೋತಿಯನ್ನು ಬೆಳಗಿಸಲಾಯ್ತು. ಅದೇ ರೀತಿ ನಿನ್ನ ಮನಸ್ಸನ್ನೂ ಕೂಡ ಮಂಥನ ಮಾಡಿ 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 ನಿನಗೆ ತುಪ್ಪ ಬರ್ತದ, ಅದರಿಂದ ನಿನ್ನ ಜೀವನ ಬೆಳಗ್ತದ. ವಾ, ನೈಸ್ ಅದ ಫಿಲಾಸಫಿ. ಈ ರೀತಿ ಪ್ರತಿಯೊಂದನ್ನು ಕೂಡ ಅಂಡಾಂಡ, ಬ್ರಹ್ಮಾಂಡ, ಪ್ರಕೃತಿಯಿಂದ ಕಲಿಯೋದು, ಅದು ಇದು ಒಂದಿಷ್ಟು ಎಕ್ಸಾಂಪಲ್ಸ್ ಸಾರಿ ಹೇಳಿ ಅದರಿಂದ ನಿನ್ನನ್ನು ಕನ್ವರ್ಟ್ ಮಾಡ್ತಾರೆ. ಬಟ್ ನೀ ಕರೆಕ್ಟಾಗಿ ವೈಶೇಷಿಕ ಫಿಲಾಸಫಿಯನ್ನು ಫಾಲೋ ಮಾಡಿದ್ರೂ ಕೂಡ ನೀನು ಮುಕ್ತಿ ಅಥವಾ ಮೋಕ್ಷವನ್ನು ಪಡಿತೀವಿ. 100% ತಪ್ಪೇನಿಲ್ಲ. ನೀ ಇದನ್ನು ಫಾಲೋ ಮಾಡಿದ್ರೂ ಮೋಕ್ಷ ಸಿಗ್ತದ, ಇದು ಫಾಲೋ ಮಾಡಿದ್ರು ಮೋಕ್ಷ ಸಿಗ್ತದ. ಐದನೇದ್ದು ಸಾಂಖ್ಯ ಫಿಲಾಸಫಿ ಅಂತೇಳಿ. ಸಾಂಖ್ಯ ಫಿಲಾಸಫಿ ಏನ್ ಹೇಳ್ತದೆ ಅಂದ್ರೆ ಬಹಳ ಚೆನ್ನಾಗಿ ಹೇಳ್ತದೆ, ಸಾಂಖ್ಯ ದರ್ಶನ ಅಂತೇಳಿ. ಇದ್ರೊಳಗಡೆ ಇದು ನಮ್ಮ ಇಂಡಿಯನ್ಸಿಗೆ ಬಹಳ ಡೀಪ್ ಆಗಿ ರೂಟೆಡ್ ಆಗಿರೋದು. ಏನಂತಂದ್ರ ಆತ್ಮ ಮತ್ತು ಶರೀರ, ಆತ್ಮ ಮತ್ತು ಶರೀರ ಇವೆರಡು ಸೇರಿದಾವ, ಅಥವಾ ಕಣ್ಣಿಗೆ ಕಾಣುವ ಕೆಲವು ಶಕ್ತಿಗಳು, ಕಣ್ಣಿಗೆ ಕಾಣದ ಕೆಲವು ಶಕ್ತಿಗಳು. ಹೆಂಗ ಈ ಮನಸ್ಸು, ಬುದ್ಧಿ, ವಿಚಾರಗಳು, ಪಾಸಿಟಿವ್ ಥಾಟ್ಸು, ನೆಗೆಟಿವ್ ಥಾಟ್ಸು, ಫೀಲಿಂಗ್ಸು ಇವೇನದವಲ್ಲ, ಇವು ಕಣ್ಣಿಗೆ ಕಾಣಂಗಿಲ್ಲ. ಅವೆಲ್ಲ ಏನಂತಂದ್ರೆ ಆತ್ಮನ ಅಂಗಗಳು, ಆತ್ಮನ ಇಂದ್ರಿಯಗಳು. ಮನಸ್ಸು, ಬುದ್ಧಿ, ಸಂಸ್ಕಾರ, ಅಹಂಕಾರ, ಆಮೇಲೆ ವಿಕಾರಗಳು, ಇವೆಲ್ಲ ಆತ್ಮನ ಸಂಸ್ಕಾರಗಳು. ಶರೀರ ಏನದಲ್ಲ, ಶರೀರಕ್ಕೂ ಕೂಡ ಕೆಲವು ಅಂಗಗಳದಾವ. ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಇವೆಲ್ಲನೂ ಶರೀರದ ಅಂಗಗಳು. ಇವು ಎರಡೂ ಕೂಡಿದಾಗ ಅದಕ್ಕೊಂದು ಸಂಪೂರ್ಣ ಜೀವನ ಅಂತ ಕರೀತಾರೆ. ಯಾವ ರೀತಿ ಪ್ರತಿಯೊಂದು ಶರೀರದಲ್ಲಿನೂ ಕೂಡ ಒಂದು ಆತ್ಮ ಇರ್ತದ, ಹಂಗೆ ಒಂದು ಪ್ರಕೃತಿ ಅದ ಅಂದ್ರೆ ಆ ಪ್ರಕೃತಿಯನ್ನು ನೋಡ್ಕೊಂಡು ಹೋಗುವ ಪುರುಷ ಇರ್ತಾನೆ, ಅಥವಾ ಭಗವಂತ, ದೇವರು ಅಂತಕ್ಕಂಥವ್ನು ಇದ್ದೇ ಇರ್ತಾನೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಆತ್ಮ ಅದ. ಅದಕ್ಕೆ ಆತ್ಮ ದರ್ಶನ ಮಾಡ್ಕೊಳ್ಬೇಕು. ಈ ರೀತಿ ಬೋಧನೆಗಳನ್ನ ಮಾಡಿ ಅದನ್ನ ನೀವು ಇದನ್ನ ಫಾಲೋ ಮಾಡ್ಕೊಂತ ಹೋದ್ರೆ ನಿಮಗೆ ಮುಕ್ತಿ, ಮೋಕ್ಷ, ಏನು ಕೈವಲ್ಯ ಅವೆಲ್ಲ ಸಿಗಕ್ ಶುರು ಮಾಡ್ತಾವ. ಹಂಗಾದ್ರೆ ಇದು ಸಾಂಖ್ಯ ದರ್ಶನ. ತಿಳಿತಾ? ಇದೇ ಆತ್ಮ ಏನಾಗ್ತದ, ಸತ್ತ ಮೇಲೆ ಏನಾಗ್ತದ, ಆತ್ಮ ಶರೀರದಿಂದ ಹೊರಗಡೆ ಹೋಗ್ತದ, ಅದು ಇನ್ನೊಂದು ಜನ್ಮವನ್ನು ತಗೊಳ್ತದ, ಇನ್ನೊಂದು ಶರೀರದಲ್ಲಿ ಜನ್ಮವನ್ನು ತಗೊಳ್ತದ, ಮತ್ತೆ ಇನ್ನೊಂದು ಶರೀರದಲ್ಲಿ ಜನ್ಮವನ್ನು ತಗೊಳ್ತದ. ಈ ರೀತಿ ಪುನರಿಪಿ ಜನನಂ ಪುನರಿಪಿ ಮರಣಂ ಅಂತೇಳಿ ಅದು ಹಂಗೆ ಜನನ ಮರಣ ಚಕ್ರದಲ್ಲಿ ಆತ್ಮ ಅಂತಕ್ಕಂಥವನು ಒದ್ದಾಡ್ತಾನೆ. ಅದಾದ್ಮೇಲೆ ಅವನಿಗೆ ಮುಕ್ತಿ ಸಿಗ್ತದ. ಈ ಆತ್ಮನನ್ನು ನೀರಿನಿಂದ ತೊಯ್ಸೋಕ್ಕೂ ಆಗಂಗಿಲ್ಲ, ಕೈಯಿಂದ ಏನು ಕೊಡ್ಲಿಯಿಂದ ಕಡಿಲಿಕ್ಕೂ ಆಗಂಗಿಲ್ಲ, ಬೆಂಕಿಯಿಂದ ಸುಡ್ಲಿಕ್ಕೂ ಆಗಂಗಿಲ್ಲ, ಗಾಳಿಯಿಂದ ಒಣಗಿಸ್ಲಿಕ್ಕೂ ಆಗಂಗಿಲ್ಲ. ಈ ರೀತಿ ಸಾಂಖ್ಯ ದರ್ಶನ. ಸಾಂಖ್ಯ ದರ್ಶನ ಆದ್ಮೇಲೆ ಇನ್ನೊಂದು ಬರ್ತದ ಯೋಗ ದರ್ಶನ ಅಂತೇಳಿ. ಯೋಗ ದರ್ಶನದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸಾಂಖ್ಯ ದರ್ಶನಕ್ಕಿಂತ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಶರೀರ ಏನೈತಲ್ಲ, ಶರೀರದಿಂದನೇ ಮುಕ್ತಿ ಸಾಧ್ಯ. ಶರೀರವನ್ನ ನಾವು ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಳ್ಬೇಕು, ಸ್ಥಿರತೆಯನ್ನು ಹೊಂದಬೇಕು. ಸಮತ್ವಂ ಯೋಗ ಉಚ್ಯತೆ. ನಮ್ಮ ಮನಸ್ಸೇನದಲ್ಲ, ಮನಸ್ಸು ಯಾವಾಗಲೂ ಕೂಡ ಸಮತ್ವದಲ್ಲಿರಬೇಕು. ಸ್ತುತಿ ನಿಂದೆಗಳಿರ್ಬೋದು, ಅಥವಾ ಸುಖ ದುಃಖಗಳಿರ್ಬೋದು, ಏರಿಳಿತಗಳಿರ್ಬೋದು, ಜೀವನದಲ್ಲಿ ಯಾವುದೇ ಅಪ್ ಅಂಡ್ ಡೌನ್ಸ್ ಬರಲಿ, ಏಕರಸ ಸ್ಥಿತಿಯನ್ನು ಮೇಂಟೈನ್ ಮಾಡು.
ಸಮತ್ವವನ್ನು ಮೇಂಟೈನ್ ಮಾಡು. ಈ ಸಮತ್ವವನ್ನು ಹೆಂಗೆ ಮೇಂಟೈನ್ ಮಾಡಬೇಕು? ನಿನ್ನ ಶರೀರವನ್ನು ಸದೃಢಗೊಳಿಸು, ಆಸನಗಳನ್ನು ಮಾಡು, ಪ್ರಾಣಾಯಾಮಗಳನ್ನು ಮಾಡು, ಆಮೇಲೆ ಕ್ಲೀನ್ಸಿಂಗ್ ಟೆಕ್ನಿಕ್ಸ್ ಮಾಡು, ಡಿಟಾಕ್ಸಿಕೇಶನ್ ಮಾಡು, ಮತ್ತು ಆಕ್ಟಿವಿಟಿಗಳನ್ನು ಮಾಡು, ಸೇವೆ ಮಾಡು, ಭಕ್ತಿ ಮಾಡು. ಈ ರೀತಿ ಕೆಲವು ಕರ್ಮಕಾಂಡಗಳನ್ನು ಮಾಡೋದ್ರಿಂದ ನಿನ್ನ ಸಮಸ್ಥಿತಿ ಬರ್ತದ. ಇದು ಯೋಗ ಫಿಲಾಸಫಿ. ಯೋಗ ಫಿಲಾಸಫಿ ನಾನು ನಿಮಗೆ ಚೆನ್ನಾಗಿ ಹೇಳ್ತೀನಿ ಲಾಸ್ಟಿಗೆ. ನಾನು ಅದನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ನಾನು ನಿಮಗೆ ಅದನ್ನು ಚೆನ್ನಾಗಿ ಹೇಳ್ತೀನಿ. ಇದು ಏನಂತ, ಈ ರೀತಿ ನೀವು ಯೋಗ ಫಿಲಾಸಫಿಯನ್ನು ಮೇಂಟೈನ್ ಮಾಡಿದ್ರೂ ಕೂಡ ನೀವು ಮುಕ್ತಿಯನ್ನು ಪಡೆಯಬಹುದು, ಜೀವನ್ ಮುಕ್ತಿಯನ್ನು ಪಡೆಯಬಹುದು, ಕೈವಲ್ಯವನ್ನು ಪಡೆಯಬಹುದು. 6ನೇ ಫಿಲಾಸಫಿ ಆಯಿತು. 7ನೇ ಫಿಲಾಸಫಿ ಬರ್ತದ. 7ನೇ ಫಿಲಾಸಫಿ ಬರ್ತದ ಪೂರ್ವ ಮೀಮಾಂಸಾ ಅಂತೇಳಿ. ಪೂರ್ವ ಮೀಮಾಂಸಾ. ಮೀಮಾಂಸಾ ಅಂತಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅಂತ. ಕ್ರಿಟಿಕಲ್ ಥಿಂಕಿಂಗ್ ಮೀಮಾಂಸಾ. 8ನೇದ್ದು ಬರ್ತದ ಉತ್ತರ ಮೀಮಾಂಸಾ. ಉತ್ತರ ಮೀಮಾಂಸಾ. ಈ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಗಳು ಏನಂತಂದ್ರೆ, ನಮ್ಮ 4 ವೇದಗಳದಾವಲ್ಲ, 1 2 3 4 ವೇದಗಳಿದಾವಲ್ಲ, ಈ ವೇದಗಳನ್ನ ನಾವು ಡೈರೆಕ್ಟಾಗಿ ಓದಕ್ ಆಗಂಗಿಲ್ಲ. ವೇದಗಳಿಂದ ಕೆಲವು ಭಾಳ ಏನದು ಸ್ಕಾಲರ್ಸ್ ಇರ್ತಾರಲ್ಲ, ಭಾಳ ಚೆನ್ನಾಗಿ ಓದಿದವರು ಎಲ್ಲಾ ವೇದಗಳನ್ನು ಓದಿ ಅವುಗಳಿಂದ ಕೆಲವು ಗಿಸ್ಟ್ಗಳನ್ನ, ಸಮರಿಯನ್ನು ತೆಗಿತಾರೆ. ಆ ಸಮರಿಯನ್ನು ತೆಗೆದು ಕರ್ಮಕಾಂಡ ಅಥವಾ ರಿಚುವಲ್ಸ್ ಅಂತೇಳಿ ತಯಾರು ಮಾಡ್ತಾರೆ. ರಿಚುವಲ್ಸ್ ಅಂತೇಳಿ ತಯಾರು ಮಾಡ್ತಾರೆ. ಏನಪ್ಪ ರಿಚುವಲ್ಸ್ ಅಂತಂದ್ರೆ, ನೋಡು, ನೀನು ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನು ಹೆಂಗೆ ಹೇಳ್ತೀನಲ್ಲ ಹಂಗೆ ಫಾಲೋ ಮಾಡು, ನಿನ್ನ ಮುಕ್ತಿ ಸಿಗ್ತದ. ಹೆಂಗ? ಬೆಳಗ್ಗೆ ಎದ್ದ ತಕ್ಷಣ ಸಂಧ್ಯಾವಂದನ ಮಾಡು, ಸೂರ್ಯನಿಗೆ ನೀರನ್ನು ತೋರಿಸು, ನಿನ್ನ ಮನಸ್ಸಿಗೆ ಶಾಂತಿ ಆಗ್ತದ. ಸೂರ್ಯ ದೇವನನ್ನು ತೃಪ್ತಿಪಡಿಸು, ಭೂತಾಯಿಯನ್ನು ನಮನ ಮಾಡು, ಬಿತ್ತೋದಕ್ಕಿಂತ ಮುಂಚೆ ಅದು ಒಂದಿಷ್ಟು ಹಬ್ಬಗಳನ್ನು ಮಾಡು, ಸುಗ್ಗಿ ಮಾಡು, ಬಸವಣ್ಣ ಆಕಳಕ್ಕೆ ಪೂಜೆ ಮಾಡು, ಆಮೇಲೆ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡು, ಆಮೇಲೆ ಶಿವ ಶಂಕರ ಅವರು ಇವ್ರು ಅಂತೇಳಿ ಒಂದಿಷ್ಟು ದೇವರುಗಳನ್ನು ಇಟ್ಕೋ, ಆ ದೇವರುಗಳಿಗೆ ಅಭಿಷೇಕ ಮಾಡು. ಇಂಥವೆಲ್ಲ ಮಾಡ್ಕೊಂತ ಹೋಗು. ಆಮೇಲೆ ಪ್ರತಿಯೊಂದು ಸ್ಟೆಪ್ಸಿಗೂ ಕೂಡ ನಿನ್ನ ಜೀವನದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥ ಗಳಿಗೆಗಳೇನಿರ್ತಾವಲ್ಲ, ಹುಟ್ಟು, ಅದಾದ್ಮೇಲೆ ಉಪನಯನ, ಹೆಸರಿಡೋದು, ಅಥವಾ ಮದುವೆ ಆಗೋದು, ಫಸ್ಟ್ ಚೈಲ್ಡ್ ಬರ್ತ್ ಆಗೋದು ಇರ್ಬೋದು, ಅಂತಿಮ ಸಂಸ್ಕಾರ, ಈ ರೀತಿ ಪ್ರತಿಯೊಂದನ್ನೂ ಕೂಡ ಅವರು ಬರೆದಿಟ್ಬಿಟ್ರು. ನೀವು ವೇದಗಳನ್ನು ಓದೋ ಅವಶ್ಯಕತೆ ಇಲ್ಲ. ವೇದಗಳನ್ನು ಓದಿದ ಒಬ್ಬ ಪಂಡಿತನನ್ನ ಮನೆಗೆ ಕರ್ಕೊಂಬರ್ರಿ, ಅವೆಲ್ಲ ಕರ್ಮಕಾಂಡಗಳನ್ನು ಮಾಡ್ತಾನ. ಅರ್ಥ? ಇದಕ್ಕೆ ಪೂರ್ವ ಮೀಮಾಂಸಾ, ಫಾಲೋ ದ ರಿಚುವಲ್ಸ್ ಅಂತ ಹೇಳಿದ್ರು. ಬಟ್ ಉತ್ತರ ಮೀಮಾಂಸದೊಳಗೆ ಏನ್ ಹೇಳಿದ್ರು ಅಂತಂದ್ರೆ, ಇದು ಯೂಶುವಲಿ ಶಂಕರಾಚಾರ್ಯ, ಮಧ್ವಾಚಾರ್ಯ, ಬಸವಣ್ಣ ಅವರು ಒಂದ್ ಸ್ವಲ್ಪ ಉತ್ತರ ಮೀಮಾಂಸದೊಳಗೆ, ಬಸವಣ್ಣಂದು ಇಲ್ಲಿ ಬರಂಗಿಲ್ಲ, ಶಂಕರಾಚಾರ್ಯ, ಮಧ್ವಾಚಾರ್ಯ ಅಂತವ್ರೆಲ್ಲರೂ ಏನ್ ಮಾಡ್ತಾರೆ, ಉತ್ತರ ಮೀಮಾಂಸದಕ್ಕೆ ಫೋಕಸ್ ಮಾಡ್ತಾರೆ. ಉತ್ತರ ಮೀಮಾಂಸಾ ಅಂತಂದ್ರೆ, ನೋಡಪ್ಪ, ಇವು ಎಲ್ಲ ಮಾಡೋದ್ರಿಂದ ಉಪಯೋಗ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪೂರ್ವ ಮೀಮಾಂಸದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಿನಗೆ ಏನದು ರೊಕ್ಕ ಬೇಕಾಗಿತ್ತಂದ್ರೆ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಅಂತೇಳಿ 108 ಸತಿ ಅನ್ನು, ನಿನಗ ಮಂತ್ರ ಸಿದ್ಧಿ ಆಗ್ತದ, ನಿನ್ನ ಮನೆಯೊಳಗಡೆ ಜಗ್ಗಿ ರೊಕ್ಕ ಬರೋಕೆ ಶುರು ಮಾಡ್ತಾವ ಅಂತ ಇವ್ರು ಹೇಳ್ತಾರೆ. ಆಗ್ತದ? ಹೇಳಿದ ಮೇಲೆ ಇದು 108 ಸತಿ ಯಾಕಂದ್ರೆ ಅವರೆಲ್ಲ ಮತ್ತೆ ಪಂಡಿತರು ಇರ್ತಾರಲ್ಲ, ಅವರೆಲ್ಲ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರು ಹೇಳ್ತಾರೆ. ಬಟ್ ಉತ್ತರ ಮೀಮಾಂಸದವ್ರು ಏನ್ ಹೇಳ್ತಾರೆ ಅಂತಂದ್ರೆ, 100 ಬಾರಿ ಮಂತ್ರವ ಪಠಿಸಿದರೆ ಏನು, ಕೊರಳೊಳಗೆ ರುದ್ರಾಕ್ಷಿ ಹಾಕಿದರೆ ಏನು, ನೀರೊಳಗೆ ಮಿಂದರೆ ಏನು ಅಂತೇಳಿ ಇವ್ರನ್ನ ಅವ್ರ ಅಪೋಸಿಷನ್ ಮಾಡ್ತಾರೆ. ಅಂತಿಮ ಸಂಸ್ಕಾರ ಕಾಷ್ಟ ಅಭಿಷೇಕ ಮಾಡಿದ್ರೆ ಏನು, ಇಷ್ಟ ಅಭಿಷೇಕ ಮಾಡಿದ್ರೆ ಏನು, ಒಂಟಿ ಕಾಲ ಮೇಲೆ ನಿಂತ್ರೆ ಏನು, ಸೂರ್ಯನಿಗೆ ನೀರು ತೋರಿಸಿದ್ರೆ ಏನು, ಹಂಗೇನು ಹಿಂಗೇನು, ಅದನ್ನು ಮಾಡಬೇಡ್ರಿ. ನಿಜವಾದ ಅರ್ಥವನ್ನು ಅರ್ಥ ಮಾಡ್ಕೊಡ್ರಿ. ಜಗತ್ತು ಯಾವ ರೀತಿ ನಡೆದಿದೆ, ಆ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಪೂಜಿಸ್ರಿ. ಅರ್ಥಾಯ್ತಾ? ಇದು ಅದ್ವೈತ ಫಿಲಾಸಫಿ. ಎಲ್ಲದೂ ಒಂದೇ ಅದ, ಪ್ರತಿಯೊಂದು ಕೂಡ ಭಗವಂತಂದೇ ಅದ. ಈ ರೀತಿ ನೀವು ಫಾಲೋ ಮಾಡ್ರಿ. ಇದೇನಿದು ಉತ್ತರ ಮೀಮಾಂಸಾ, ಒಂದು ಪೂರ್ವ ಮೀಮಾಂಸಾ. ಈ ರೀತಿ ಇವ್ರು ಏನ್ ಮಾಡಿದ್ರೆ ಅಂದ್ರೆ, ಫಿಲಾಸಫಿಗಳು, ಇದನ್ನು ಫಾಲೋ ಮಾಡಿದ್ರು ನೀನು ಮೋಕ್ಷ ಸಿಗ್ತದ, ಇದನ್ನು ಫಾಲೋ ಮಾಡಿದ್ರು ನೀನು ಮೋಕ್ಷ ಸಿಗ್ತದ. ಮೇಲೆ ಹೇಳಿರ್ತಕ್ಕಂಥ ಯಾವ ಫಿಲಾಸಫಿಯನ್ನು ಫಾಲೋ ಮಾಡಿದ್ರು ಕೂಡ ನಿನಗ ಮೋಕ್ಷನೇ ಸಿಗ್ತದ. ಹೇಳಕತ್ತದ? ಭಾಳ ಇಂಪಾರ್ಟೆಂಟ್ ಐತೆ, ಆಮೇಲೆ ಹೇಳ್ತೀನಿ ಹೆಂಗ್ರಿ ಅಂತಂದು. ಇದಾದ್ಮೇಲೆ ಮತ್ತೆ 8 ಅದಲ್ಲ, ಈಗ ಇದಾದ್ಮೇಲೆ ಮತ್ತೆ 2 ಫಿಲಾಸಫಿಗಳನ್ನ ನಾವು ಒತ್ತು ಕೊಡ್ತೀವಿ. 9ನೇದ್ದು ಇದು ಬುದ್ಧ ಫಿಲಾಸಫಿ, 10ನೇದ್ದು ಇದು ಜೈನ ಫಿಲಾಸಫಿ. ಇಷ್ಟಾದ್ಮೇಲೆನೂ ಕೂಡ ಇಂಡಿಯಾದಲ್ಲಿ 63 ಫಿಲಾಸಫಿಗಳಿದಾವಂತ. 63 ಪ್ಲಸ್ 63+ ಫಿಲಾಸಫಿಗಳದಾವ ನಮ್ಮ ಭಾರತದಲ್ಲಿ. ಇದ್ರೊಳಗೆ ಎಲ್ಲಿ ಕರ್ನಾಟಕದೊಳಗೆ ಹೇಳ್ಬೇಕಂದ್ರೆ ಬಸವಣ್ಣಂದು ಒಂದು ಬರ್ತದ, ಕನಕದಾಸರದು, ಅವ್ರದ್ದು, ಇವ್ರದ್ದು, ಯಾರು ಎಲ್ಲಾರ್ದು ಒಬ್ಬೊಬ್ರದ್ದು ಹೆಸರು ಹಾಕಿದ್ರು ಕೂಡ 63 ಫಿಲಾಸಫಿಗಳು ಬರ್ತಾವ. ಈ ಎಲ್ಲಾ ಫಿಲಾಸಫಿಗಳನ್ನ ಮತ್ತೆ ಇವ್ರದ್ದು ಹಂಗೆ
ಬುದ್ಧನನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿರ್ವಾಣಕ್ಕೆ ಕರ್ಕೊಂಡು ಹೋಗ್ತಾನ, ನಿರ್ವಾಣವನ್ನು ತೋರಿಸ್ತಾನ. ಜೈನ ಧರ್ಮವನ್ನು ನೀವು ಫಾಲೋ ಮಾಡಿದ್ರು ಕೂಡ ನೀವು ನಿರ್ವಾಣನೇ ಸಿಗ್ತದ. ಅಂದ್ರೆ ಡೆಸ್ಟಿನೇಷನ್ ಎಲ್ಲಾರ್ದು ಒಂದೇ, ಇಲ್ಲಿ ಜಗಳಾಡೋ ಅವಶ್ಯಕತೆ ಇಲ್ಲ. ಆ ಫಿಲಾಸಫಿ ಅಂತೇಳಿ ಮತ್ತೆ ಈ 10 ಫಿಲಾಸಫಿಗಳನ್ನು ಬಿಟ್ಟು ನೀವು ಬೇರೆ ದೇಶಕ್ಕೆ ಏನಾದ್ರು ಹೋದ್ರೆ, ಫಾರಿನ್ ಕಡೆಗೆ ಹೋದ್ರೆ ನಿಮ್ಗೆ ಇಸ್ಲಾಂ ಅದ, ಕ್ರಿಶ್ಚಿಯನ್ ಅದ, ಜನ್ ಅದ, ಟಾವೋ ಅದ, ಚೈನೀಸ್ ಒಳಗಡೆ ಮತ್ತೆ ಏನೇನೇನೇನೇನೋ ಅದಾವ. ಇಷ್ಟೆಲ್ಲಾ ಫಿಲಾಸಫಿಗಳು ಕೂಡ, ಪ್ರತಿಯೊಂದು ಫಿಲಾಸಫಿಗಳನ್ನು ಕೂಡ ಏನ್ ಹೇಳ್ತಾವೆ ಅಂದ್ರೆ, ದುಃಖದಿಂದ ಮುಕ್ತಿ ಹೆಂಗೆ, ದುಃಖದಿಂದ ಮುಕ್ತಿ ಹೆಂಗೆ ತಗೋಬೇಕು, ನಾವು ದುಃಖವನ್ನು ಬಿಟ್ಟು ಸುಖಿಯಾಗಿ ಹೆಂಗಿರ್ಬೇಕು, ಇದು ಒಂದೇ ಎಲ್ಲರೂ ಹೇಳೋದು. ಹಾಗಾದ್ರೆ ದುಃಖಕ್ಕೆ ಕಾರಣ ಏನು? ಪ್ರತಿಯೊಬ್ರು ಹೇಳೋದು ಅದೇ, ಅಜ್ಞಾನವೇ ದುಃಖಕ್ಕೆ ಕಾರಣ. ಅಜ್ಞಾನವೇ ದುಃಖಕ್ಕೆ ಕಾರಣ. ಇಗ್ನೋರೆನ್ಸ್, ನಿನಗ ಗೊತ್ತಿಲ್ಲ ನೀನ್ ಯಾರಂತೇಳಿ, ಅದ್ರ ಸಲುವಾಗಿ ನೀನ್ ಅಳಾಕತ್ತಿದಿ. ಅರ್ಥ? ನೀ ಏನ್ ಮಾಡ್ಬೇಕಂತ ನಿನಗೆ ಗೊತ್ತಿಲ್ಲ, ನೀ ಎಲ್ಲಿಂದ ಬಂದಿ ಅಂತ ನಿನಗೆ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಿದಿ ಅಂತ ಗೊತ್ತಿಲ್ಲ, ನಿನ್ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೋಸ್ಕರ ನೀನು ದುಃಖ ಪಡಾಕತ್ತಿದಿ. ಹಂಗಾರೆ ಸರ್ ನನ್ನ ಬಗ್ಗೆ ನಾನು ಹೆಂಗ್ ತಿಳ್ಕೊಬೇಕ್ರಿ? ಒಬ್ಬ ಒಂದ್ ಹೇಳ್ತಾನೆ, 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 ಒಬ್ಬ ಒಂದ್ ಹೇಳ್ತಾನೆ. ಈ ಫಿಲಾಸಫಿಗಳು ಹೆಂಗ ಅಂತಂದ್ರೆ, ನಾವು ಆಲ್ರೆಡಿ ಭಾಳ ಸತಿ ಕೇಳಿದ ಕತೆ ಹೇಳ್ತೀನಿ ನಿಮ್ಗ. ಒಂದು ಆನಿ ಇತ್ತಂತೆ, ಅದನ್ನ ಮುಟ್ಲಿಕ್ಕೆ ಒಂದಿಷ್ಟು ಜನ ಬಂದ್ರಂತೆ. ಒಬ್ಬ ಆನಿ ಹೆಂಗಿತ್ತಂತ, ಗೋಡೆ ಇದ್ದಂಗಿದೆ, ಆನಿ ಕಂಬ ಇದ್ದಂಗಿದೆ, ಆನಿ ಹಾವು ಇದ್ದಂಗಿದೆ, ಆನಿ ಹಗ್ಗ ಇದ್ದಂಗಿದೆ, ಆನಿ ಮರ ಇದ್ದಂಗಿದೆ ಅಂತ ಹೇಳ್ಬೋದ ಓದ್ನದು. ಬಟ್ ನಿಜವಾಗ್ಲೂ ಆನಿ ಹೆಂಗಿತ್ತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಇದೇ ಸೇಮ್ ಇದು ಫಿಲಾಸಫಿ ಅನ್ನೋದು. ಬಟ್ ಎಲ್ಲರೂ ಕರೆಕ್ಟಾ? ಪ್ರತಿಯೊಬ್ಬನೂ ಕೂಡ ಕರೆಕ್ಟು. ಇವಾಗ ಕಂಬ ಅಂದವನು ಕರೆಕ್ಟ್, ಹಗ್ಗ ಅಂದವನು ಕರೆಕ್ಟ್, ಹಾವಂದವನು ಕರೆಕ್ಟ್, ಮರ ಅಂದವನು ಕರೆಕ್ಟ್, ಗಾಡ್ ಅಂದವನು ಕರೆಕ್ಟ್. ಎಲ್ಲರೂ ಕೂಡ ಹಾವಿನ ಪಾರ್ಟ್ಸ್ಗಳನ್ನು ನೋಡಿದಾರ, ಬಟ್ ಸಂಪೂರ್ಣ ಹಾವನ್ನು ಯಾರು ನೋಡಿಲ್ಲ ಅಂತೇಳಿ ಕೆಲವರು ಮಂಡಿಸ್ತಾರ. ಅರ್ಥಾಯ್ತಾ? ಬಟ್ ನನಗೆ ಅನ್ಸಿದ್ದು ಏನಂತಂದ್ರೆ, ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ನನಗೆ ಪತಂಜಲಿ ಯೋಗ ಸೂತ್ರದೊಳಗಡೆ ಅಥವಾ ಪತಂಜಲಿ ಯೋಗ ಯಾವುದು ಫಿಲಾಸಫಿ ಐತಲ್ಲ, ಯೋಗ ದರ್ಶನ, ಅದರೊಳಗಡೆ ಒಂದು ಪಾಯಿಂಟ್ ನನಗೆ ಬಹಳ ಹಿಡಿಸಿದ್ದು ಏನಂದ್ರೆ, ಏಕತತ್ವ ಅಭ್ಯಾಸ ಅಂತೇಳಿ. ಏಕತತ್ವ ಅಭ್ಯಾಸ, ಏಕತತ್ವ ಅಭ್ಯಾಸ ಮಾಡೋದ್ರಿಂದ ಮಾತ್ರ ನಿನಗೆ ಮುಕ್ತಿ ಸಿಗ್ತದೆ. ಒಂದೇ ಒಂದು ತತ್ವವನ್ನು ನೀನು ಅಭ್ಯಾಸ ಮಾಡು, ಜೀವನ ಪರ್ಯಂತರ ಅದನ್ನೇ ಅಭ್ಯಾಸ ಮಾಡು, ಅಂದ್ರೆ ನೀನು ಮುಕ್ತಿ ಸಿಗ್ತದೆ. ಈ ವಿಡಿಯೋ ಮಾಡೋದ್ರದ್ದು ಉದ್ದೇಶನ ಇದು, ಏನಂತಂದ್ರೆ ಏಕತತ್ವ ಅಭ್ಯಾಸ. ಹಾಗಾದ್ರೆ ಸರ ಈ 10ರೊಳಗಡೆ ಯಾವ್ದನ್ನ ಫಾಲೋ ಮಾಡ್ಲಿ? ನಿನಗೆ ಇಷ್ಟ ಬಂದಿದ್ ಮಾಡು, ನಿನಗೆ ಇಷ್ಟ ಬಂದಿದ್ ಮಾಡು, ತಿಳಿತಾ? ಆಮೇಲೆ ನೀನು ಆಸ್ತಿಕ ಫಿಲಾಸಫಿ ತಗೊಂತೀಯೋ, ನಾಸ್ತಿಕ ಫಿಲಾಸಫಿ ತಗೊಂತೀಯೋ, ಬುದ್ಧ ಜೈನ ತಗೊಳ್ತೀಯೋ, ನ್ಯಾಯ ವೈಶೇಷಿಕ ಅದನ್ನ ತಗೊಳ್ತೀಯೋ, ಅಥವಾ ಚಾರ್ವಾಕನ್ ಫಾಲೋ ಮಾಡ್ತೀಯೋ, ಆಜೀವಿಕ ಫಾಲೋ ಮಾಡ್ತೀಯೋ, ಅಥವಾ ನಿಂದೇ ನೀನು ಹಾಕ್ಕೊಳ್ತೀಯೋ, ಅಥವಾ ನಿನ್ನ ಧರ್ಮ, ನಿನ್ನ ಮನೆಯೊಳಗಿರ್ತಕ್ಕಂಥ ನಿನ್ನ ಜಾತಿಯಲ್ಲಿರ್ತಕ್ಕಂಥ ತಗೊಳ್ತೀಯೋ, ಬೇರೆ ಫಾರಿನ್ ಕಂಟ್ರೀಸ್ ತಗೊಂಡ್ಬಿಡ್ಬೇಕಾರೆ ಜನ್ ಫಿಲಾಸಫಿ, ಟಾವೋಯಿಸಮು, ಅಥವಾ ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್, ಅವು ಏನೇನು ಅದಾವಲ್ಲ ಅವನ್ ತಗೋ. ಈಜಿಪ್ಟ್ ಫಿಲಾಸಫಿಗಳದಾವ ಅವನ್ ತಗೊಳ್ತೀಯ ತಗೋ, ಯಾವ್ದಾದ್ರು ತಗೋರಪ್ಪ. ನೀನು ಒಂದನ್ನ ಮಾತ್ರ ಜೀವನ ಪರ್ಯಂತರ ಫಾಲೋ ಮಾಡು. ಅವ್ರು ಏನ್ ಹೇಳಿದಾರಲ್ಲ, ಅವರ ಚಶ್ಮಾದಿಂದ ಮಾತ್ರ ನೀ ಈ ಜಗತ್ತನ್ನ ನೋಡು, ಬೇರೆದವ್ರ ಚಶ್ಮಾದಿಂದ ನೋಡ್ಬೇಡ. ಹುಟ್ಟು ಹೆಂಗ, ಆ ಫಿಲಾಸಫಿ ಒಳಗೆ ಹುಟ್ಟಿನ ಬಗ್ಗೆ ಏನ್ ಹೇಳ್ತಾರ, ಆ ಫಿಲಾಸಫಿ ಒಳಗಡೆ ಸಾವಿನ ಬಗ್ಗೆ ಏನ್ ಹೇಳ್ತಾರ, ಆ ಫಿಲಾಸಫಿ ಒಳಗಡೆ ಮತ್ತೆ ಪುನರ್ಜನ್ಮ, ಹಿಂದಿನ ಜನ್ಮದ ಬಗ್ಗೆ ಏನ್ ಹೇಳ್ತಾರೆ, ಆ ಫಿಲಾಸಫಿಯಲ್ಲಿ ದುಃಖಕ್ಕೆ ಏನ್ ಹೇಳ್ತಾರೆ, ಆ ಫಿಲಾಸಫಿಯಲ್ಲಿ ನಾನು ಅಂದ್ರೆ ಏನು, ಆ ಫಿಲಾಸಫಿಯಲ್ಲಿ ದೇವರ ಬಗ್ಗೆ ಏನ್ ಹೇಳಿದಾರೆ, ಆ ಫಿಲಾಸಫಿಯಲ್ಲಿ ಮನಸ್ಸನ್ನು ಕಂಟ್ರೋಲ್ ಹೆಂಗ್ ಮಾಡ್ಬೇಕಂತ ಹೇಳಿದಾರೆ, ಆ ಫಿಲಾಸಫಿಯಲ್ಲಿ ರಿಚುವಲ್ಸ್ ಏನಿದಾವ, ಆ ಫಿಲಾಸಫಿನ ಹೆಂಗ್ ಫಾಲೋ ಮಾಡ್ಬೇಕು, ಆ ಫಿಲಾಸಫಿಯ ಗುರು ಯಾರದಾರ ಅವ್ನು ಹೆಂಗ್ ಫಾಲೋ ಮಾಡ್ಬೇಕು, ಆ ಫಿಲಾಸಫಿ ಗುರುವಿನ ಬಗ್ಗೆ ಏನ್ ಹೇಳ್ಯಾರ, ಆ ಫಿಲಾಸಫಿ ಆ ಫಿಲಾಸಫಿ ಆ ಫಿಲಾಸಫಿ ಆ ಫಿಲಾಸಫಿ ಆ ಫಿಲಾಸಫಿ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದೇ ಫಿಲಾಸಫಿ ಅದೇ ಚಶ್ಮದಿಂದನೇ ನೋಡ್ಬೇಕು. ಇದಕ್ಕೆ ಏಕತತ್ವ ಅಭ್ಯಾಸ ಅಂತ. ಹಿಂಗ್ ಮಾಡೋದ್ರಿಂದ ನೀ ಏನಾಗ್ತೀವಿ ಅಂತಂದ್ರೆ ಮಾಸ್ಟರ್ ಆಗ್ತೀವಿ ಅದರೊಳಗಡೆ. ಮಾಸ್ಟರ್ ಆಗೋದ್ರಿಂದ ನಿನಗ ಒಂದು ಕ್ಲಾರಿಟಿ ಸಿಗ್ತದೆ ಲೈಫ್ ಒಳಗಡೆ. ಆನಿ ಅಂದ್ರೆ ಇದು ಕಂಬ, ಅವಾಗ ನೀ ಕಂಬವನ್ನು ಗಟ್ಟಿಯಾಗಿ ಹಿಡ್ಕೊಂಡಿ ಅಂತಂದ್ರ ಆನಿ ಎಲ್ಲೆಲ್ಲಿ ಹೋಗ್ತದಲ್ಲ ಅಲ್ಲೆಲ್ಲ ನಿನ್ನನ್ನು ಕರ್ಕೊಂಡೇ ಹೋಗ್ತದ. ಆನಿ ಅಂದ್ರ ಹಾವು ಅಂತೇಳಿ ನೀ ಅದನ್ನ ಸೊಂಡಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಂದ್ರ ಆನಿ ಎಲ್ಲೆಲ್ಲಿ ಹೋಗ್ತದ ಅಲ್ಲೆಲ್ಲಿ ನೀನ್ ಕರ್ಕೊಂಡು ಹೋಗ್ಲೇಬೇಕಾಗ್ತದ. ಆನಿ ಅಂದ್ರ ಗೋಡೆ ಅಂತ ತಿಳ್ಕೊಂಡು ಗೋಡೆಗೆ ಅಂಟ್ಕೊಂಡಿದ್ದಿ ಅಂದ್ರ ಅದನ್ನು ನೀನ್ ಕರ್ಕೊಂಡು ಹೋಗ್ತದ. ಒಟ್ಟು ಆನಿ ಕೈ ಬಿಡುವಂಗಿಲ್ಲ. ಬಟ್ ಕೆಲವ್ರು ಏನ್ ಮಾಡ್ತಾರ ಅಂತಂದ್ರೆ, ಕೆಲವ್ರದು ಫಿಲಾಸಫಿ ಹಿಂಗಿರ್ತದ, ಈ 10 ಅದಾವಲ್ಲ 1 2 3 4 5 6 7 8 9 10, ಈ ಫಿಲಾಸಫಿ ಒಳಗಡೆ ಈ ಪಾಯಿಂಟ್ ಚಂದ ಐತ್ರಿ,
ಈ ಫಿಲಾಸಫಿ ಒಳಗಡೆ ಈ ಪಾಯಿಂಟ್ ಚಂದದ. ಚಾರ್ವಾಕ ಫಿಲಾಸಫಿ ಒಳಗಡೆ ಸಾಲ ಮಾಡಿ ತುಪ್ಪ ತಿನ್ನಂದದ್ರಲ್ರಿ, ಅದು ಭಾಳ ಚಲೋ ಅನ್ಸತ್ರಿ. ಎರಡನೇ ಫಿಲಾಸಫಿ ಒಳಗಡೆ ಎಲ್ಲ ವಿಧಿ ರೀ ಬರ್ದಿಟ್ಟಾನ ಅಂತಂದ್ರೆ ಇದು ಚಂದ ಅನ್ಸತ್ರಿ. ಮೂರನೇ ಫಿಲಾಸಫಿ ಒಳಗೆ ಖರೆ ಐತ್ ಬಿಡ್ರಿ, ಮತ್ತೆ ಏನೇ ನಂಬಿದ್ರು ಕ್ವಶನ್ ಮಾಡಿ ನಂಬಬೇಕು ಬಿಡ್ರಿ ಅಂತೇಳಿ. ಬಟ್ ಹೆಂಗದ ನ್ಯಾಯ ಫಿಲಾಸಫಿ ಒಳಗಡೆ ಕ್ವಶನ್ ಮಾಡಿ ನಂಬ ಅಂತ ಹೇಳ್ತದ. ಪೂರ್ವ ಮೀಮಾಂಸದೊಳಗಡೆ ಹೇಳ್ತದ ಏನು ಕ್ವಶನ್ ಮಾಡೋಕೋಬೇಡ, ನಾವು ಹೇಳ್ಬಿಟ್ಟು ಅದು ಮಾಡಂತ. ಮನಿ ಕಟ್ಟಬೇಕಾಗಿತ್ತು ಅಂತಂದ್ರೆ ನೀವು ವಾಸ್ತು ನೋಡ್ಬೇಕು, ವಾಸ್ತು ಹಿಂಗ ಯಾಕೆ ನೋಡ್ಬೇಕು ಅಂತೇಳಿ ಅವ್ ಬರ್ದ ಇಟ್ಬಿಟ್ಟನ್ನ. ಅದ ಮದುವೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇದ್ರ ಹಿಂದಲ್ ದಿನ ಅರ್ಶನ ಮಾಡ್ಬೇಕು, ಕುಂಕುಮ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಅವ್ 3-4 ಬರ್ದ ಇಟ್ರ ಅವ್ರು. ಸತ್ ಮೇಲೆ ಅದನ್ನ ಪಿಂಡ ತಗೊಂಡಾಗ ಅಲ್ಲಿ ಇಡ್ಬೇಕು, ಇಲ್ಲಿ ಇಡ್ಬೇಕು, ಆಮೇಲೆ ಕಾಗಿಗೆ ಊಟ ಹಾಕ್ಸ್ಬೇಕು, ಅವೆಲ್ಲ ಬರ್ದಿಟ್ಟಿರೋ. ಕ್ವಶನ್ ಕೇಳ್ಬಾರ್ದು. ಕಾಗಿಗೆ ಯಾಕೆ ಊಟ, ಅಲ್ಲೇ ಯಾಕ, ಗಂಗಾ ನದಿ ಒಳಗ ಯಾಕೆ ಹಾಕ್ಬೇಕು, ಸುಡ್ಬೇಕು ಯಾಕ, ಹುಳ್ಬೇಕು ಯಾಕ, ಚಿಂತೆ ಮಾಡ್ಬೇಡ. ಯಾವ್ದನ್ನು ಕ್ವಶನ್ನೇ ಮಾಡ್ಬೇಡ ನೀ. ಅದು ಪೂರ್ವ ಮೀಮಾಂಸದೊಳಗೆ ಹೇಳ್ಯಾರ. ನ್ಯಾಯ ಇದ್ರೊಳಗಡೆ ಹೇಳ್ತಾರ ನೀ ಕ್ವಶನ್ ಮಾಡು, ಕ್ವಶನ್ ಮಾಡೋವರೆಗೂ ಒಪ್ಪಬೇಡ ಅಂತ ಹೇಳ್ತಾರ. ಅರ್ಥ ಆಯ್ತಲ್ಲ. ಹಿಂಗ ಸಾಂಖ್ಯದೊಳಗಡೆ ಏನ್ ಹೇಳ್ತಾರ, ಸಾಂಖ್ಯ ಫಿಲಾಸಫಿ ಒಳಗೆ ಬಂದಿ ಅಂತಂದ್ರ ಆತ್ಮ ಮತ್ತು ಈ ಶರೀರ ಬೇರೆ ಬೇರೆ ಅದ. ಮತ್ ನೀ ಅದ್ವೈತದೊಳಗೆ ಬಂದಿ ಅಂತಂದ್ರ ಆತ್ಮ, ಶರೀರ, ಜಗತ್ತು, ಬ್ರಹ್ಮ ಗಿಮ್ಮ ಎಲ್ಲಾ ಕೂಡ ಒಂದೇ ಅದ. ಇಡೀ ಜಗತ್ತೇ ಒಂದರಲ್ಲಿ ಸಮಾವೇಶ ಆಗಿದೆ ಅಂತ ಹೇಳ್ತಾರ. ಬಟ್ ಹಂಗಾಗಿ ನೀ ಇದ್ರೊಳಗೆ ಚಲೋ ಇದ್ದಿದ್ದು ಎಲ್ಲಾದ್ರೊಳಗೆ ಒಂದಿಷ್ಟು ಚಲೋ ಇದ್ದಿದ್ದು ತಗೊಂಡು ನಿಂದ ಒಂದು ಫಿಲಾಸಫಿ ಮಾಡ್ಕೊಂಡು ಮುಂದಕ್ಕೆ ಹೋದೆ ಅಂದ್ರ ದುಃಖ ಕಟ್ಟಿಟ್ಟ ಮುಕ್ತಿ, ನಿನಗೆ ದುಃಖದಿಂದ ಮುಕ್ತಿ ಸಿಗಂಗಿಲ್ಲ. ಇದನ್ನ ಯಾರು ಹೇಳಿದ್ರು ಅಂದ್ರೆ ಪತಂಜಲಿ ಚಂದ ಹೇಳ್ದ. ಏಕತತ್ವ ಅಭ್ಯಾಸ, ಒಂದೇ ತತ್ವವನ್ನು ಅಭ್ಯಾಸ ಮಾಡು. ಪಾಪ ಎಷ್ಟು ಚಂದ ಹೇಳಿ ನೋಡು. ಯಾರ್ದು ಮಾಡ್ಬೇಕಂತ ಹೇಳಿಲ್ಲ, ಬೇಕಾದ್ರೆ ಒಂದ್ಸದೇ ಕುಂತ್ಕೊಂಡು ಎಲ್ಲವನ್ನು ಸ್ಟಡಿ ಮಾಡಿ ಎದ್ರೊಳಗಡೆ ನಿನ್ನ ಮನಸ್ಸಿಗೆ ಶಾಂತಿ ಸಿಗ್ತದ, ಅದನ್ನ ಚೆನ್ನಾಗಿ ಫಾಲೋ ಮಾಡು, ಅದರಲ್ಲೇ ಇರು. ತಿಳಿತಾ? ಇದು ಆದ್ಮೇಲೆ ನಾನು ಮತ್ತೆ ಭಗವದ್ಗೀತೆಗೆ ಬಂದೆ ಅಂತ ತಿಳ್ಕೊಳ್ರಿ. ಭಗವದ್ಗೀತೆಯಲ್ಲಿ ಬಂದಾಗ ಅದು ಮತ್ತೆ ಬಹಳ ಇಂಪಾರ್ಟೆಂಟ್. ಮತ್ತೆ ಅಲ್ಲಿನೂ ಒಂದ್ ಸ್ವಲ್ಪ ವಿಚಿತ್ರ. ಭಗವದ್ಗೀತೆ ಅಂದ್ರೆ ಎಲ್ಲಾ ಶಾಸ್ತ್ರಗಳು ಒಂದ್ರಾಗ ಬಂದ್ಬಿಟ್ಟು ಅಲ್ಲಿ ಅರ್ಜುನನಿಗೆ ದ್ವಂದ್ವ ಕ್ರಿಯೇಟ್ ಆಗಿರ್ತದೆ. ನಮಗೂ ಹೆಂಗ್ ಲೈಫ್ ಒಳಗಡೆ ಒಂದೊಂದು ದ್ವಂದ್ವ ಕ್ರಿಯೇಟ್ ಆಗಿರ್ತದಲ್ಲ, ಅದನ್ನ ಮಾಡ್ಲು ಇದನ್ನ ಮಾಡ್ಲು ಅಂತೇಳಿ. ಆ ರೀತಿ ರಥ ನಿಂತ್ಕೊಂಡು ದ್ವಂದ್ವ ಕ್ರಿಯೇಟ್ ಆದಾಗ ಕೃಷ್ಣ ಅರ್ಜುನನಿಗೆ ಟೀಚ್ ಮಾಡ್ತಾನೆ. ನೋಡಪ್ಪ, ನೀನು ಕರ್ಮಯೋಗ ಫಿಲಾಸಫಿಯಿಂದ ನೋಡಿದ್ರು ಕೂಡ ನೀನು ಯುದ್ಧ ಮಾಡ್ಲೇಬೇಕು. ಸಾಂಖ್ಯ ಯೋಗದ ಫಿಲಾಸಫಿ ಮಾಡಿದ್ರು ಕೂಡ ನೀ ಯುದ್ಧ ಮಾಡಲೇಬೇಕು. ಜ್ಞಾನ ಯೋಗದ ಪ್ರಕಾರ ನೋಡಿದ್ರು ನೀ ಯುದ್ಧ ಮಾಡಬೇಕು. ಭಕ್ತಿ ಯೋಗದ ಬಗ್ಗೆ ನೋಡಿದ್ರು ನೀ ಯುದ್ಧ ಮಾಡ್ಲೇಬೇಕು. ಪ್ರಕೃತಿಯಲ್ಲಿ ಆಗ್ತಕ್ಕಂಥ ತ್ರಯೋ ಗುಣಗಳ ಬಗ್ಗೆ ನೀ ಯೋಚನೆ ಮಾಡಿದ್ರು ನೀ ಯುದ್ಧ ಮಾಡ್ಲೇಬೇಕು. ಕರ್ಮ ಸನ್ಯಾಸ ಮಾಡ್ತೀನಿ ಅನ್ನೋದಾದ್ರೂ ನೀ ಯುದ್ಧ ಮಾಡ್ಲೇಬೇಕು. ಜ್ಞಾನವನ್ನ ಸನ್ಯಾಸ ಮಾಡ್ತಂದ್ರು ಯುದ್ಧ ಮಾಡಬೇಕು. ತಿಳಿತಾ? ಅದು ಬಿಟ್ಟು ನೀನ್ ಬರೇ ನನ್ನಷ್ಟಕ್ಕೆ ನನಗೆ ಶರಣಾಗಿಬಿಡು, ನನಗೆ ಶರಣಾಗಿಬಿಡ್ತೀನಪ್ಪ, ದೇವ್ರಂದ್ರೆ ನೀನ್ ಒಬ್ಬನೇ, ಕೃಷ್ಣನ್ ಒಂದೇ ಜಗದ್ಗುರು ಅಂತೇಳಿ ನನ್ನ ಮೇಲೆ ಶರಣಾಗಿಬಿಡು. ಬಟ್ ನಾನು ನೀನು ಮತ್ತೆ ಯುದ್ಧ ಮಾಡ್ಸತೀನಿ. ವಿಶ್ವರೂಪ ದರ್ಶನ ತಗೊಂತೀಯ, ದರ್ಶನ ಮಾಡ್ಕೊ, ಮತ್ತೆ ನಾನು ನಿನಗ ಯುದ್ಧ ಮಾಡ್ಸತೀನಿ. ಧರ್ಮವನ್ನು ಫಾಲೋ ಮಾಡಿದ್ರು ಯುದ್ಧ ಮಾಡ್ಬೇಕು, ಮಾಡಂಗಿಲ್ಲ ಅಂದ್ರೂ ಯುದ್ಧ ಮಾಡ್ಬೇಕು. ಈ ರೀತಿ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ 18 ಅಧ್ಯಾಯದೊಳಗಡೆ 1ನೇ ಅಧ್ಯಾಯ ಒಂದು ಲಾಸ್ಟ್ನೇದು ಒಂದು ಯಾವ್ದೋ ಒಂದು ಅಧ್ಯಾಯ ತೆಗೆದ್ರೆ ಟೋಟಲ್ 16 ಫಿಲಾಸಫಿಗಳನ್ನು ಹೇಳ್ತಾನೆ. ಯಾರಿಗೆ? ಅರ್ಜುನನಿಗೆ. ನಿನಗೆ 16 ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ನಿನಗ 16 ಡಿಫ್ರೆಂಟ್ ವೇಸ್ ಆಫ್ ಅಪ್ರೋಚ್ ಈ ಜಗತ್ತನ ಸತ್ಯವನ್ನು ತಿಳಿಸ್ಲಿಕ್ಕೆ ಹೇಳ್ಕೊಡ್ತೀನಿ. ಬಟ್ ಎಲ್ಲಾದೂ ಕೂಡ ನಿನಗೆ ಏನ್ ಹೇಳ್ತದ ಅಂತಂದ್ರೆ ಯುದ್ಧ ಮಾಡು, ಗೆಲ್ಲು. ಎದ್ರ ಮೇಲೆ ಯುದ್ಧ ಮಾಡ್ಬೇಕು? ನನ್ನ ಮೇಲೆ ನಾನು ಯುದ್ಧ ಮಾಡ್ಕೋಬೇಕು, ನನ್ನ ಮೇಲೆ ನಾನು ಗೆಲ್ಬೇಕು. ಇದೇ ಜೀವನದ ಅಂತ್ಯ. ಅರ್ಥ ಆಯ್ತಾ? ದೇರ್ ಫೋರ್ ಭಗವದ್ಗೀತೆಯಲ್ಲಿರ್ತಕ್ಕಂಥ 16 ಅಥವಾ 17 ಶಾಸ್ತ್ರಗಳು ಅಥವಾ ವೇಗಳು, ದಾರಿಗಳು, ಅಥವಾ ಭಾರತದಲ್ಲಿರ್ತಕ್ಕಂಥ 10 ದರ್ಶನಗಳು, ಅಥವಾ ನಾಸ್ತಿಕ ಆಸ್ತಿಕದು ಇರ್ಬೋದು, ಅಥವಾ ಸಣ್ಣ ಸಣ್ಣ ಇರ್ತಕ್ಕಂಥ 63 ಸ್ಮಾಲ್ ಫಿಲಾಸಫಿಗಳು, ಅಥವಾ ಫಾರಿನ್ನಲ್ಲಿ ಸಿಗ್ತಕ್ಕಂಥ ಎಷ್ಟೋ ಒಂದು ಸಾವಿರಾರು ಫಿಲಾಸಫಿಗಳು, ಯಾವುದಾದ್ರೂ ತಗೋ. ಬಟ್ ಕನ್ಕ್ಲೂಷನ್ ಏನಂದ್ರೆ ಒಂದನ್ನೇ ಫಾಲೋ ಮಾಡು. ಏಕತತ್ವ ಅಭ್ಯಾಸ. ಅರ್ಥ ಆಯ್ತಾ? ಬಹಳ ಇಂಪಾರ್ಟೆಂಟ್. ನಾನು ಕೂಡ ನಿಮ್ಗೆ ಹೆಂಗೆ ಹೇಳ್ತಿದ್ದೀನಿಲ್ಲ, ನಾನು ಹಿಂಗೆ ಇದ್ದೀನ. ರಾವಣನಂಗ 10 ತಲೆ ಅಂತ ಹೇಳಿದ್ರಲ್ಲ, ರಾವಣನಿಗೆ 10 ತಲೆ ಯಾಕೆ ಕೊಟ್ರು? ರಾವಣ ಅತ್ಯಂತ ಜ್ಞಾನಿ. ರಾವಣ ಯಾರು? ಅತ್ಯಂತ ಜ್ಞಾನಿ. ಎಷ್ಟದು? 1 2 3 4 5 6 7 8 9 10. ರಾವಣ ಅಷ್ಟು ಜ್ಞಾನಿ ಇದ್ದವನಿಗೆ 10 ತಲೆ ಯಾಕೆ ಕೊಟ್ರು ಅಂದ್ರೆ 10 ಫಿಲಾಸಫಿಗಳನ್ನು ಕೂಡ ಅವನು ಏನ್ ಮಾಡಿದ? ಫಾಲೋ ಮಾಡಕ್ ಶುರು ಮಾಡಿದ. 10 ಫಿಲಾಸಫಿಗಳನ್ನು ಫಾಲೋ ಮಾಡಿ ಅಂದ್ಮೇಲೆ ಮತ್ತೆ ನೀನ್ ರಾವಣನೇ ಆಗ್ತಿದಿ, ಜ್ಞಾನಿ ಆಗಂಗಿಲ್ಲ. ಹೌದಾ? ಡಿಮೆರಿಟ್ಸ್ ಇರ್ಬೋದು, ಮೆರಿಟ್ಸ್ ಒಂದ್ ಕಡೆ ಜಾಸ್ತಿ ಇರ್ಬೋದು, ಒಂದ್ ಕಡೆ ಕಡಿಮೆ ಇರ್ಬೋದು. ಬಟ್ ಡೋಂಟ್ ವರಿ ಅಬೌಟ್ ದೋಸ್, ಬಿಕಾಸ್ ಯಾರಿಗೂ ಕೂಡ
ಈ ಸಂಪೂರ್ಣ ಆನೆ ಕಣ್ಣಿಗೆ ಕಂಡಿಲ್ಲ. ಸಂಪೂರ್ಣ ಆನೆ ಯಾರಿಗೂ ಕಣ್ಣಿಗೆ ಕಂಡಿಲ್ಲ. Therefore, you follow one which is very favor to you. Or otherwise, you derive your own philosophy and follow it. Derive your own philosophy and follow it. Understood? If you are not agreeing with any of these, then you identify your own. Study first and identify and follow it. ಅದಕ್ಕೆ this is a very 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 important video. ಯಾಕಂದ್ರೆ you have to come to one conclusion. ಅರ್ಥಾಯ್ತಾ? ನಾಳೆ ನಾವು ಏನು ಮಾಡೋಣ ಅಂದ್ರೆ ಈ ಈ ಎಲ್ಲಾ ಫಿಲಾಸಫಿಗಳನ್ನು ಸ್ಟಡಿ ಮಾಡೋದು ಒಂದೇ, ಭಗವದ್ಗೀತೆ ಒಂದೇ ಓದೋದು ಒಂದೇ. ಅದಕ್ಕೆ ವ್ಯಾಸ ಬಹಳ ಶಾಣೆ ಇದ್ದ. ಇವರೆಲ್ಲರೂ 10 ಓದ್ಕೊಂಡು ಕುಂದಿರ್ತಾರೆ. ಇವರು 10 ಓದಿ ತಲೆ ಕೆಡ್ಸ್ಕೊಂಡು ಹೋಗ್ತಾರ. ಹಾಗಾಗಿ ನಾ ಏನು ಮಾಡ್ಬಿಡ್ತೀನಿ, ಒಂದು ಬುಕ್ ಬರೆಯೋಣ, ಅದರೊಳಗಡೆ ಎಲ್ಲವನ್ನು ಹಾಕಿಬಿಡೋಣ, ಎಲ್ಲನೂ ಒಬ್ಬನೇ ಹೇಳೋಣ ಅಂತಾನೆ ಹೇಳೋಣ. ಇಂಟ್ರೆಸ್ಟಿಂಗ್ ಹೆಂಗದ ನೋಡು. ಸಾಂಖ್ಯ ಫಿಲಾಸಫಿ ಯಾರೋ ಹೇಳಿದ್ರಂತೆ, ಯಾರೋ ಗೌತಮ ಮುನಿ, ಜಮಿನಿ, ಚಾರ್ವಾಕ, ಪತಂಜಲಿ, ಶಂಕರಾಚಾರಿ, ಮಧ್ವಾಚಾರಿ, ಈ ರೀತಿ 10-12 ಮಂದಿ, ಬುದ್ಧ, ಮಹಾವೀರ, ಈ ರೀತಿ ಎಲ್ಲಾರ್ದು ಒಬ್ಬೊಬ್ರದ್ದು ಹೆಸರು ಇಟ್ಕೊಂಡು 10 ಫಿಲಾಸಫಿ ಆಗಿ. ಹಂಗಾಗಿ ನಾವು ಜಗಳಾಡಕತ್ತೀವಿ. ಅದಕ್ಕೆ ನಮ್ಮ ಶ್ರೀ ವ್ಯಾಸರವರು ಎಷ್ಟು ಚಂದ ಹೇಳ್ಬಿಟ್ರಿ. ಏನಂತಂದ್ರೆ ಇದೇ ಸಾಂಖ್ಯ ಯೋಗನೇ ಭಗವದ್ಗೀತೆ ಒಳಗದ, ಕರ್ಮಯೋಗನೂ ಭಗವದ್ಗೀತೆ ಒಳಗದ, ರಿಚುವಲ್ಸ್ ಇರ್ತಕ್ಕಂಥದ್ದು ಅದೇನದು ಪೂರ್ವ ಮೀಮಾಂಸನೂ ಭಗವದ್ಗೀತೆ ಒಳಗದ, ಉತ್ತರ ಮೀಮಾಂಸನೂ ಭಗವದ್ಗೀತೆ ಒಳಗದ, ಕರ್ಮಯೋಗನೂ ಅದ, ಯೋಗ ಶಾಸ್ತ್ರನೂ ಅದ, ಸಾಂಖ್ಯ ಯೋಗ, ಎಲ್ಲಾ ಯೋಗಗಳನ್ನು ಭಗವದ್ಗೀತೆ ಒಳಗದ. ಬಟ್ ಭಗವದ್ಗೀತೆ ಹೇಳಿದ್ಯಾರು? ಕೃಷ್ಣ ಒಬ್ಬನೇ ಹೇಳ್ಬಿಟ್ಟು. ಹಂಗಾಗಿ ಎಲ್ಲದೂ ನಾನೇ ಹೇಳಿನಪ್ಪ, ನೀ ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಎಲ್ಲಾದು ನಾನೇ ಹೇಳಿನಿ, ಯಾವ್ದು ಜಗಳ ಅವಶ್ಯಕತೆ ಇಲ್ಲ. ಬಟ್ ಒಂದನ್ನ ಫಾಲೋ ಮಾಡು, ರಿಸಲ್ಟ್ ನೀನು ಯುದ್ಧ ಮಾಡಲೇಬೇಕು ಅಂತ. ಅಂಡರ್ಸ್ಟುಡ್? ದೇರ್ಫೋರ್ the conclusion for this video is ಏಕತತ್ವ ಅಭ್ಯಾಸ. Thank you very much.